ಮೋದಿ ಲೆಕ್ಕ 2021 ವಿಶೇಷ ನಾನ್ ಸ್ಟಾಪ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ನಾನು ರಂಗನಾಥ್ ಭಾರದ್ವಾಜ್. ಸಾಕಷ್ಟು ಸಂಗತಿಗಳನ್ನು ಮಾತಾಡುವಂತದ್ದಿದೆ. ಯಾಕಂದ್ರೆ ನಿರ್ಮಲಾ ಸೀತಾರಾಮನ್ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವೆಂದೂ ಕೂಡ ನೋಡಿರದಂತ ಅದ್ಭುತವಾದಂತಹ ಬಜೆಟ್ ಅನ್ನು ಈ ಬಾರಿ ಕೊಡ್ತೀವಿ ಅಂತ. ಹಾಗಾದ್ರೆ ನಿಜಕ್ಕೂ ಬಜೆಟ್ ಯಾವ ರೀತಿ ಇರುತ್ತೆ? ಯಾಕಂದ್ರೆ ಬೆಟ್ಟದಷ್ಟು ನಿರೀಕ್ಷೆಗಳಿದೆ ಈ ಬಜೆಟ್ ಮೇಲೆ. ಏನ್ ಕೊಡ್ತಾರೆ ಈ ಸಂದರ್ಭದಲ್ಲಿ? ಯಾಕಂದ್ರೆ ಸ್ಥಿತಿಗತಿಗಳೇ ಬಹಳ ಕೆಟ್ಟದಾಗಿವೆ. ಮೊದಲ ಬಾರಿಗೆ ಪೇಪರ್ಲೆಸ್ ಬಜೆಟ್ ಇದು. ಪೇಪರ್ಲೆಸ್ ಬಜೆಟ್ ಇರಲಿ, ಆದ್ರೆ ಎಲ್ಲೋ ಕಡೆಗೆ ಏನು ಅಂದ್ರೆ ಜನರಿಗೆ ಒಂದಿಷ್ಟು ಸಮಾಧಾನ ತರಲಿ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಏನೇನು ಸಿಗುತ್ತೆ ಈ ಬಾರಿ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಸಂಗತಿ. ಕೊರೋನಾ ಎಷ್ಟರ ಮಟ್ಟಿಗೆ ಹಿಂಡಿ ಹಿಪ್ಪೆ ಮಾಡಿದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ದೀವಿ. ಅದರಲ್ಲೂ ಈ ಬಾರಿ ಏನೋ ಈ 3 ತಿಂಗಳಲ್ಲಿ ಸ್ವಲ್ಪ ಗ್ರೋತ್ ಅನ್ನು ನಾವು ನೋಡ್ತಾ ಇದ್ದೀವಿ. ಇದೇ ರೀತಿ ಗ್ರೋತ್ ಕಂಟಿನ್ಯೂ ಆಗಬೇಕು. ಜೊತೆಗೆ ಏನಂದ್ರೆ ಇದರ ಆಧಾರದ ಮೇಲೆನೆ ಎಲ್ಲವನ್ನೂ ಕೂಡ ರೂಪಿಸಬೇಕು ಅಂತ ಒಂದು ದೊಡ್ಡ ಚಾಲೆಂಜ್ ಎದುರುಗಡೆಗೆ ಇದೆ. ಈಗಾಗಲೇ ಆರೋಗ್ಯ, ಕೃಷಿ, ಕೈಗಾರಿಕೆ, ರಕ್ಷಣೆ ಹೀಗೆ ಸಾಕಷ್ಟು ವಲಯಗಳ ಮೇಲೆ ಯಾವ ರೀತಿಯಾದಂತಹ ಒತ್ತನ್ನು ಕೊಡ್ತಾರೆ ಅಂತ ಸಹಜವಾಗಿಯೇ ಬಜೆಟ್ ಅಂದಾಕ್ಷಣ ಒಂದಷ್ಟು ನಿರೀಕ್ಷೆಗಳಿದ್ದೇ ಇರುತ್ತೆ. ಆದರೆ ಒಂದೇನಂದ್ರೆ 2020-21 ಅವಧಿಯಲ್ಲಿನೇ ನಾವು ಸ್ವಲ್ಪ ಮಟ್ಟಿಗೆ ಆರ್ಥಿಕ ಸಂಕಷ್ಟದ ಕಡೆಗೆ ಹೆಜ್ಜೆ ಇಟ್ಟಿದ್ವಿ. ಆದರೆ ಈಗ ನಾವು ಅದರಲ್ಲಿನೇ ಸಾಕ್ತಾ ಇದ್ವಿ. ಬಜೆಟ್ನ ವಿಚಾರಕ್ಕೆ ಬಂದಾಗ ಕಳೆದ ಬಾರಿ ಸೂಟ್ ಕೇಸ್ಗೆ ಗುಡ್ ಬೈ ಹೇಳಿದ್ರು. ಈ ಬಾರಿ ಆ ಒಂದು ಪುಸ್ತಕಕ್ಕೂ ಕೂಡ ಗುಡ್ ಬೈ ಅನ್ನ ಹೇಳಿದ್ದಾರೆ. ಯಾಕಂದ್ರೆ ಕಳೆದ ಬಾರಿ ಸೂಟ್ ಕೇಸ್ನ ಬದಲಿಗೆ ಒಂದು ಹೊದಿಕೆಯ ಮೂಲಕವಾಗಿ ಬಜೆಟ್ ಪುಸ್ತಕವನ್ನ ತಂದ್ರು. ಈ ಬಾರಿ ಟ್ಯಾಬ್ ಮೂಲಕವಾಗಿ ತರ್ತಾರೆ. ಈ ರೀತಿಯಂತಹ ಬದಲಾವಣೆಗಳು ನಮಗೆ ಕಾಣ್ತಾ ಇದ್ದಾವೆ. ಆದ್ರೆ ನಿಜಕ್ಕೂ ಕೂಡ ಆರ್ಥಿಕ ಸುಧಾರಣೆಯ ದೃಷ್ಟಿಯಿಂದ ಯಾವ ನಿರೀಕ್ಷೆಗಳನ್ನ ಭಾರತ ಇಟ್ಟುಕೊಂಡಿದೆ, ಆರ್ಥಿಕ ವಲಯ ಇಟ್ಕೊಂಡಿದೆ, ಉದ್ಯಮ ವಲಯ ಇಟ್ಕೊಂಡಿದೆ, ರೈತರು ಇಟ್ಕೊಂಡಿದ್ದಾರೆ, ಎಲ್ಲ ಸೆಕ್ಟರ್ನ ಜನ ಕೂಡ ಬಹಳ ದೊಡ್ಡದಾದಂತಹ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಮಾತಿನಲ್ಲಿ ಬಹಳ ದೊಡ್ಡ, ನೀವು ಊಹಿಸಿರದಂತಹ ಬಹಳ ಅದ್ಭುತವಾದಂತಹ ಬಜೆಟ್ ಮಂಡನೆ ಆಗುತ್ತೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಆದರೆ ನಿಜಕ್ಕೂ ಕೂಡ ಅದು ಎಷ್ಟರ ಮಟ್ಟಿಗೆ ನಾವು ಊಹಿಸಿರದ ಲೆಕ್ಕಾಚಾರ ಇದರಲ್ಲಿ ಅಡಗಿದೆ ಅನ್ನೋಂಥದ್ದು ಗೊತ್ತಾಗಬೇಕಂದ್ರೆ ಅದು ರಿವೀಲ್ ಆಗಬೇಕಾಗುತ್ತೆ. ಈ ಒಂದು ಟ್ಯಾಬ್ನಲ್ಲಿ ಅಡಗಿರ್ತಕ್ಕಂತಹ ಬಜೆಟ್ ಹೊರಗಡೆ ಬರಬೇಕಾಗಿದೆ. ಆ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಯಾವ ಸ್ವರೂಪದಲ್ಲಿ ಈ ಬಜೆಟ್ ಭಾರತದ ದೂರದೃಷ್ಟಿಯಿಂದ 2024 ವೇಳೆಗೆ $5 ಟ್ರಿಲಿಯನ್ ಇಕಾನಮಿ ಕಡೆಗೆ ನಾವು ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳಿದ್ರಲ್ಲ, ಆ $5 ಟ್ರಿಲಿಯನ್ ಕಡೆಗಿನ ದಿಟ್ಟ ಹೆಜ್ಜೆ ಇದರಲ್ಲಿ ಇರುತ್ತಾ ಅನ್ನೋದು. ಮೋದಿ ಸರ್ಕಾರದ ಬಜೆಟ್ ಮಂಡನೆ ಇನ್ನು 1 ಗಂಟೆಯಷ್ಟೇ ಬಾಕಿ ಉಳಿದಿದೆ. 11 ಗಂಟೆಗೆ ಸರಿಯಾಗಿ ಲೋಕಸಭೆಯಲ್ಲಿ ತಮ್ಮ 3ನೇ ಬಜೆಟ್ ಅನ್ನ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸೋರಿದ್ದಾರೆ. ಈ ಬಜೆಟ್ನ ಮೂಲಕವಾಗಿ ಕಳೆದ ಬಾರಿ ಅತ್ಯಂತ ಸುದೀರ್ಘವಾದಂತಹ ಬಜೆಟ್ ಮಂಡನೆಯನ್ನು ಮಾಡಿದ್ರು ನಿರ್ಮಲಾ ಸೀತಾರಾಮನ್. ಮತ್ತು ಪೂರ್ತಿಯಾದಂತಹ ಪುಟಗಳನ್ನು ಕೂಡ ಓದಕ್ಕೆ ಸಾಧ್ಯ ಆಗಿರಲಿಲ್ಲ. ಸುದೀರ್ಘವಾದಂತಹ ಮತ್ತು ಅದು ದಾಖಲೆಯೂ ಕೂಡ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ಮಂಡನೆ ಒಂದು ದಾಖಲೆಯಾಗಿತ್ತು. ಹೀಗಾಗಿ ಈ ಬಾರಿ ಯಾವ ಸ್ವರೂಪದಲ್ಲಿ ತಿಜೋರಿಯನ್ನು ತುಂಬಿಸೋದಕ್ಕೆ ನಮೋ ಬತ್ತಳಿಕೆಯಲ್ಲಿರುವಂತಹ ಅಸ್ತ್ರ ಏನು ಹಾಗಿದ್ರೆ? ಯಾಕಂದ್ರೆ ಇಲ್ಲಿ ಎಲ್ಲ ವಲಯಗಳು ಕೂಡ ದೊಡ್ಡ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾವೆ ನಿಜ. 20 ಲಕ್ಷ ಕೋಟಿ ರೂಪಾಯಿಯ ಸ್ಪೆಷಲ್ ಪ್ಯಾಕೇಜ್ ಅನ್ನೋದನ್ನ ಅನೌನ್ಸ್ ಮಾಡಿದ್ರು ನಿಜ. ಆದರೆ ಅದು ಕೂಡ ಒಂದಷ್ಟು ಭಾಗ, ಅದರ ಆ 20 ಲಕ್ಷ ಕೋಟಿಯ ಒಂದಷ್ಟು ಭಾಗ ಈ ಬಜೆಟ್ನಲ್ಲೂ ಕೂಡ ಗೋಚರಿಸಬಹುದು, ಕಂಟಿನ್ಯೂ ಆಗಬಹುದು. ಅದನ್ನು ನಾವು ಹೇಗೆ ಜಾರಿಗೊಳಿಸ್ತೀವಿ ಅನ್ನೋದನ್ನು ಕೂಡ ಕೇಳ್ಬೋದು. ಹೀಗಾಗಿ ಇವೆಲ್ಲವೂ ಕೂಡ ಅಡಕಾಗಿರುವಂತಹ ಒಂದು ಬಜೆಟ್ ಇದಾಗಿರುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈಗಾಗಲೇ ರಾಷ್ಟ್ರಪತಿಯವರ ಒಂದು ಅನುಮತಿಯನ್ನ ಬಜೆಟ್ ಮಂಡನೆಗೆ ಪೂರ್ವದಲ್ಲಿ ರಾಷ್ಟ್ರಪತಿಯವರನ್ನ ಭೇಟಿಯಾಗಿ ಅವರಿಗೆ ಬಜೆಟ್ನ ಹೈಲೈಟ್ಸ್ನ ವಿಚಾರಗಳನ್ನು ಅವ್ರ ಜೊತೆಗೆ ಹೇಳಿ ಅವರೊಂದು ಅನುಮತಿಯನ್ನು ಪಡ್ಕೊಂಡು ಈ ಬಾರಿಯ ಬಜೆಟ್ ಮಂಡನೆಗೆ ನಿರ್ಮಲಾ ಸೀತಾರಾಮನ್ ಅವರು ರಾಷ್ಟ್ರಪತಿಯವರನ್ನ ಭೇಟಿಯಾಗಿ ರಾಷ್ಟ್ರಪತಿಯವರಿಂದ ಅನುಮತಿಯನ್ನು ಪಡ್ಕೊಂಡು ಬಂದಿದ್ದಾರೆ. ಅವರ ಜೊತೆಗೆ ಹಣಕಾಸು ಖಾತೆಯ ರಾಜ್ಯ ಸಚಿವರು ಕೂಡ ಇದ್ರು, ಅನುರಾಗ್ ಠಾಕೂರ್ ಕೂಡ ಇದ್ರು. ರಾಷ್ಟ್ರಪತಿಯವರಿಗೆ, ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಗೆ ಈಗಾಗಲೇ ಬಜೆಟ್ ಮಂಡನೆಗೆ ಸಂಬಂಧಿಸಿದಂತೆ ಅವರ ಅನುಮತಿಯನ್ನು ಕೇಳಲಾಗಿ ಅವರನ್ನ ಅನುಮತಿಯನ್ನು ಪಡ್ಕೊಂಡು ಈಗ ನೇರವಾಗಿ ಸಂಸತ್ ಭವನಕ್ಕೆ ಬರ್ತಾರೆ. ಸಂಸತ್ ಭವನದಲ್ಲಿ 11 ಗಂಟೆಗೆ ಸರಿಯಾಗಿ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ 3ನೇ ಬಜೆಟ್, ಮೋದಿ ಸರ್ಕಾರದ 2ನೇ ಅವಧಿಯ 3ನೇ ಬಜೆಟ್ ಮಂಡನೆ ಆಗ್ತಾ ಇದೆ. ಸಾಕಷ್ಟು ವಿಚಾರಗಳಿದ್ದಾವೆ ಈ ಬಾರಿಯ ಬಜೆಟ್ ಸಂಬಂಧಿಸಿದಂತೆ. ಕಳೆದ ಬಾರಿ ನಾವು ಬಜೆಟ್ ಮಂಡನೆಯ ಸಂದರ್ಭದಲ್ಲಿ ಚರ್ಚೆ ಮಾಡಿದಾಗ ನಿಜಕ್ಕೂ ಅನಿಸುತ್ತೆ, ಕಳೆದ ಬಾರಿಯ ಬಜೆಟ್ ಸಮಯದಲ್ಲಿ ನಾವು ಕೋವಿಡ್ ಸಿಚುವೇಶನ್ ಏನು ಚೀನಾದಲ್ಲಿ ಉದ್ಭವ ಆಗಿದೆ ಅದರ ಬೆನಿಫಿಟ್ಸ್ ಅನ್ನು ನಾವಿಲ್ಲಿ ಪಡ್ಕೊಳ್ಬೇಕು, ಅದನ್ನ ಎಕ್ಸ್ಪ್ಲಾಯ್ಟ್ ಮಾಡಬೇಕು, ನಮಗೊಂದು ಒಳ್ಳೆ ಅಪರ್ಚುನಿಟಿ ಇದೆ ಅಂತೇಳಿ. ಆದರೆ ನಮಗೆ ಅವಾಗ ಗೊತ್ತಿರಲಿಲ್ಲ ನಾವು ಇನ್ನೊಂದು 1.5 ತಿಂಗಳ ಅವಧಿಯಲ್ಲಿ ಆ ಕೊರೋನಾದ ಸಂಕಷ್ಟದ ಸುಳಿಗೆ ಸಿಲುಕ್ತೀವಿ ಅಂತೇಳಿ. ಸರಿಯಾಗಿ 1.5 ತಿಂಗಳ ಅವಧಿಯಲ್ಲಿನೇ ಭಾರತವೂ ಕೂಡ ಅದೇ ಕೊರೋನಾದ ಸಂಕಷ್ಟದ ಸುಳಿಗೆ ಸಿಕ್ಕಿತು. ಲಾಕ್ಡೌನ್ ಆಗಿದೆ, ಇಡೀ ದೇಶ ಲಾಕ್ಡೌನ್ ಆಗಿದೆ, 56 ದಿವಸಗಳ ಲಾಕ್ಡೌನ್ ಅನುಭವಿಸಿದೆ. ಅಷ್ಟೇ ಅಲ್ಲದೆ ಬಹಳ ಮುಖ್ಯವಾಗಿ ಹಂತವಾಗಿ ಅನ್ಲಾಕ್ ಪ್ರಕ್ರಿಯೆ ನಡೆದಿರುವಂತಹದ್ದು. ಇದೆಲ್ಲ ಅವಧಿಯಲ್ಲೂ ಕೂಡ ಉದ್ಯಮ ವಲಯದಿಂದ ಹಿಡಿದು ಎಲ್ಲ ವಲಯವೂ ಕೂಡ, ಅದು ಆ ವಲಯ ಈ ವಲಯ ಅನ್ನೋಂಥದ್ದನ್ನು ಬಿಟ್ಟಿಲ್ಲ,
ಬಹುತೇಕ ಎಲ್ಲ ವಲಯಗಳಿಗೂ ಕೂಡ ದೊಡ್ಡ ಹೊಡೆತವನ್ನು ಕೊಟ್ಟಿರುವಂತಹದ್ದು ಕೊರೋನಾ ಮತ್ತು ನಂತರದ ಲಾಕ್ಡೌನ್. ಈಗಾಗಲೇ ಸಂಸತ್ನ ಕಡೆಗೆ ಆಗಮಿಸ್ತಾ ಇರುವಂತಹ ನಾಯಕರನ್ನು ಮತ್ತು ಮಂತ್ರಿಗಳನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಹಾಗೆಯೇ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ಕೈಯಲ್ಲಿರುವಂತಹ ಬಜೆಟ್ನ ಟ್ಯಾಬ್ ಅನ್ನು ಪ್ರದರ್ಶಿಸ್ತಾರೆ. ಇದು ಬಜೆಟ್ ಪುಸ್ತಕ ಅಲ್ಲ, ಬಜೆಟ್ನ ಟ್ಯಾಬ್ ಅನ್ನು ಈಗ ಪ್ರದರ್ಶಿಸ್ತಾ ಇದ್ದಾರೆ. ಅದರ ಮೂಲಕವಾಗಿ ಆ್ಯಪ್ನ ಮೂಲಕವಾಗಿಯೇ ಈಗ ಬಜೆಟ್ ಪ್ರತಿಯನ್ನು ಓದುವಂತಹ ಒಂದು ಅವಕಾಶವೂ ಕೂಡ ಸಿಗ್ತಾ ಇದೆ. ಸಾಕಷ್ಟು ನಿರೀಕ್ಷೆಗಳು ಇದ್ದೇ ಇವೆ. ತೆರಿಗೆ ವಿನಾಯಿತಿಯ ನಿರೀಕ್ಷೆಯನ್ನು ಈ ಬಾರಿ ಇಟ್ಕೊಳ್ಳೋದು ಕೂಡ ತಪ್ಪಾಗುತ್ತೇನೋ, ಯಾಕಂದರೆ ಆ ರೀತಿಯಾದಂಥ ತೆರಿಗೆ ವಿನಾಯಿತಿ ಸಿಗುವಂತಹ ಸಾಧ್ಯತೆ ಬಹಳ ಕಡಿಮೆ ಇದೆ ಅನ್ನುವಂಥದ್ದನ್ನು ಹೇಳಕ್ಕೆ. ಅದರ ಬದಲಿಗೆ ಒಂದಷ್ಟು ಜನರಿಗೆ ಒಂದಷ್ಟು ರೀತಿಯಾದಂತಹ ತೆರಿಗೆಯನ್ನು ಹೇರುವ ಪ್ರಕ್ರಿಯೆ ಕೂಡ ಆಗಬಹುದು. ಯಾಕಂದರೆ ಈಗ ಹೆಚ್ಚಿನ ಹಣಕಾಸನ್ನು ವಿಶೇಷವಾಗಿ ಆರೋಗ್ಯ ವಲಯಕ್ಕೆ, ಪರ್ಟಿಕ್ಯುಲರ್ ಆಗಿ ಕೊರೋನಾದ ನಿಭಾಯಿಸುವಂತಹ ದೃಷ್ಟಿಯಿಂದ ಒದಗಿಸಲೇಬೇಕಾಗಿದೆ. ಇದು ದೊಡ್ಡ ಚಾಲೆಂಜ್ ಇವತ್ತು ಕೇಂದ್ರ ಸರ್ಕಾರದ ಮುಂದಿರುವಂಥದ್ದು. ಇಡೀ ದೇಶದ ಉದ್ದಗಲಕ್ಕೂ ಕೂಡ ಆರೋಗ್ಯ ವಲಯಕ್ಕೆ ಹೆಚ್ಚಿನ ನಮ್ಮ GDPಯಲ್ಲಿ ನಾವು ಇದುವರೆಗೆ ಏನು ಸ್ಪೆಂಡಿಂಗ್ ಇತ್ತು ಅದಕ್ಕಿಂತ ಜಾಸ್ತಿ ಮಾಡಲೇಬೇಕಂತ ಅನಿವಾರ್ಯತೆಯೂ ಇದೆ. ಅದಕ್ಕೆ ಪೂರಕವಾಗಿ ಅದಕ್ಕೆ ಸಂಬಂಧಿಸಿದಂಥ ಒಂದಿಷ್ಟು ಸೆಸ್ಗಳೇನಾದರೂ ಬರ್ತಾವಾ ಅನ್ನುವಂಥ ಒಂದು ಅನುಮಾನವೂ ಕೂಡ ಇದೆ. ಆ ರೀತಿಯಾದಂಥ ನಿರೀಕ್ಷೆಯೂ ಕೂಡ ಇದೆ. ಬಹುಶಃ ಈ ನಿಟ್ಟಿನಲ್ಲಿ ಹೇಗೆ ನಿರ್ಮಲಾ ಸೀತಾರಾಮನ್ ಹೊಸ ಸೂತ್ರವನ್ನು ಹೆಣೆದಿದ್ದಾರೆ ಈ ಬಾರಿಯ ಬಜೆಟ್ನಲ್ಲಿ ಅನ್ನೋದನ್ನು ನೋಡಬೇಕಾಗಿದೆ. ಬಹುಮುಖ್ಯವಾಗಿ ಈ ಬಾರಿಯ ಬಜೆಟ್ಗೆ ಸಂಬಂಧಿಸಿದಂತೆ, ಯಾಕಂದರೆ ಫೆಬ್ರವರಿ 1ರಂದು ಮಂಡನೆ ಆಗ್ತಾ ಇರುವಂತಹ ಈ ಬಜೆಟ್ನಲ್ಲಿ ಬಹಳ ಮುಖ್ಯವಾಗಿ ಭಾರತದ ಆರ್ಥಿಕತೆಯ ಚೇತರಿಕೆಯ ದೃಷ್ಟಿಯಿಂದಲೂ ಕೂಡ ನೋಡಬೇಕಾಗಿದೆ. ಯಾಕಂದರೆ 21-22ರಲ್ಲಿ ಗ್ರೋತ್ ರೇಟ್ 11-11.5% ಏರಿಕೆ ಆಗುತ್ತೆ ಅನ್ನುವಂತಹ ಒಂದು ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಹೇಗೆ ಈಗ ಒಂದು ಬೇರೆ ಬೇರೆ ವಲಯಕ್ಕೆ ಯಾವ ರೀತಿಯಾಗಿ ಒಂದು ಉತ್ತೇಜನವನ್ನು ಕೇಂದ್ರ ಸರ್ಕಾರ ಕೊಡುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಇನ್ನು ಈ ಬಾರಿಯ ಬಜೆಟ್ ನಿರೀಕ್ಷೆಯ ಬಗ್ಗೆ ಮಾಜಿ ಪ್ರಧಾನಮಂತ್ರಿ HD ದೇವೇಗೌಡರು ಹಾಗೆಯೇ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ. ನೋಡೋಣ. Without seeing the actual budget, ಸುಮ್ಮನೆ ಫಾರ್ಮರ್ ಪ್ರೈಮ್ ಮಿನಿಸ್ಟರ್, they may try to do their best. ನಿರ್ಮಲಾ ಸೀತಾರಾಮನ್ committed ಹೆಣ್ಮಗಳಿದ್ದಾರೆ. Nobody can doubt her integrity. In my humble opinion, she is an honest lady. She worked very hard. ಬಟ್ ಬೇರೆ ವಿಷಯ ಪ್ರೈಮ್ ಮಿನಿಸ್ಟರ್ ನಿರ್ಣಯ ತೆಗೆದುಕೊಳ್ಳಕ್ಕೆ ಅವರೇನು ಮಾಡಲಿಕ್ಕಾಗಲ್ಲ. ಪ್ರೈಮ್ ಮಿನಿಸ್ಟರ್ ಪರ್ಸನಲ್ ಸ್ಕ್ರೂಟಿನಿ ಮಾಡಿದರು ಬಡ್ಜೆಟ್ ಬಗ್ಗೆ. ನಾಳೆ ಏನು ಹೊರಹೊಮ್ಮಿ ಬರುತ್ತೆ ನೋಡೋಣ. ನಾನು ಯಾವ ನಿರೀಕ್ಷೆನೂ ಈ ಸರ್ಕಾರದಿಂದ ಇಟ್ಕೊಂಡಿಲ್ಲ. ನಿರೀಕ್ಷೆ ಇಲ್ಲಿವರೆಗೆ ಇಟ್ಕೊಂಡಿದ್ದ ನಿರೀಕ್ಷೆಗಳೆಲ್ಲ ಸುಳ್ಳಾಗಿರೋದ್ರಿಂದ ಯಾವ ನಿರೀಕ್ಷೆನೂ ಕೂಡ ಈ ಸರ್ಕಾರದಿಂದ ನಾನು ಇಟ್ಕೊಂಡಿಲ್ಲ. ನಿಮಗೇನಾದ್ರು ನಿರೀಕ್ಷೆ ಇದೆಯಾ? ಎಕನಾಮಿಕ್ ಸರ್ವೆ ನೋಡಿದೆ, ಸುಳ್ಳು ಹೇಳೋರು ಎಕನಾಮಿಕ್ ಸರ್ವೆನಲ್ಲಿ. ಇವನು ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ GDP ಗ್ರ್ಯಾಜುಯಲ್ ಆಗಿ ಕೆಳಗಡೆ ಬಂದಿದೆ ಅಲ್ವಾ? ನೋಡಿದ್ರ ನೀವು? ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಇದ್ದಂಥ GDP ಬೆಳವಣಿಗೆ ಅವತ್ತಿನಿಂದ ಇವತ್ತಿನವರೆಗೆ ನೋಡಿದ್ರೆ ಎವ್ರಿ ಇಯರ್ ಕಡಿಮೆ ಆಗ್ತಾ ಬಂದಿದೆ GDP ಬೆಳವಣಿಗೆ. ಅದರ ಅರ್ಥ ಎಕಾನಮಿ ಆಫ್ ದಿ ಕಂಟ್ರಿ ಈಸ್ ಇನ್ ಡೋಲ್ಡ್ರಮ್ಸ್. ಕಷ್ಟದ ಸಂದರ್ಭದಲ್ಲಿ, ಕೊರೋನಾ ಅಂತ ಕಷ್ಟದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಯವರ ಸರ್ಕಾರ, ನಮ್ಮ ಸರ್ಕಾರ ಬಜೆಟ್ ಅನ್ನು ಮಂಡನೆ ಮಾಡ್ತಾ ಇದೆ. ಇದೊಂದು ಕೇಂದ್ರ ಸರ್ಕಾರಕ್ಕೆ ಸವಾಲು ಕೂಡ ಹೌದು. ಇಂಥ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ರೈಲ್ವೆ ಯೋಜನೆಗಳಿಗೆ ಮತ್ತು ಬೆಂಗಳೂರು ಅಭಿವೃದ್ಧಿಗೆ ಮತ್ತು ನೀರಾವರಿಗೆ ಹೆಚ್ಚು ಆದ್ಯತೆಯನ್ನು ಸಿಗಬೇಕು ಅನ್ನೋದು ನಮ್ಮೆಲ್ಲರ ಬೇಡಿಕೆ. ಈಗಾಗಲೇ ಹಲವಾರು ಮನವಿಗಳನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ಬಜೆಟಲ್ಲಿ ಸೇರಿಸುವಂಥದ್ದಕ್ಕೆ ಮುಖ್ಯಮಂತ್ರಿಗಳು ವಿನಂತಿಯನ್ನು ಮಾಡಿದ್ದಾರೆ. ನನಗನ್ಸುತ್ತೆ ಈ ಬಾರಿ ಕರ್ನಾಟಕಕ್ಕೆ, ವಿಶೇಷವಾಗಿ ಕರ್ನಾಟಕಕ್ಕೆ, ಬೆಂಗಳೂರಿಗೆ ಒಳ್ಳೆಯ ಒಂದು ಸುದ್ದಿ ಸಿಗುತ್ತೆ. ಕಷ್ಟದ ಸಂದರ್ಭದಲ್ಲೂ ಕೂಡ ಅಭಿವೃದ್ಧಿ ಕಡೆ
ಚಿಂತನೆ ಮಾಡುವಂಥ ಒಂದು ಬಡ್ಜೆಟ್ ಇದಾಗುತ್ತೆ. ಸೊ ದೇಶದ ಜನ ನರೇಂದ್ರ ಮೋದಿಯವರ ಮೇಲೆ ವಿಶ್ವಾಸ ಇದೆ, ಒಳ್ಳೆ ಬಡ್ಜೆಟನ್ನು ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ. ಆ ಬಡ್ಜೆಟಿಂದ ಕರ್ನಾಟಕದ ಅಭಿವೃದ್ಧಿಗೆ ಇನ್ನಷ್ಟು ಪೂರಕವಾದಂಥ ಕೆಲಸ ಆಗುವಂಥದ್ದಕ್ಕೆ ಸಹಾಯ ಆಗುತ್ತೆ. ಭಾಳ ನಿರೀಕ್ಷೆಯಲ್ಲಿ ಈ ಬಡ್ಜೆಟನ್ನು ನಾವು ಕಾಯ್ತಾ ಇದ್ದೀವಿ. ಇನ್ನು ಕೈಗಾರಿಕಾ ಕ್ಷೇತ್ರದ ಸ್ಥಿತಿಗತಿಗಳೇನು? ಯಾಕಂದ್ರೆ ಲಾಕ್ಡೌನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೆಂಗೆ ಹೊಡೆತ ತಿಂದಿದೆ ಕೈಗಾರಿಕಾ ರಂಗ ಅಂತಂದ್ರೆ, ಕೈಗಾರಿಕಾ ಕ್ಷೇತ್ರಕ್ಕೆ ಇವತ್ತಿನ ಬಜೆಟ್ನಲ್ಲಿ ಏನು ಸಿಗುತ್ತೆ? ಕಂಪನಿಗಳು ಕಷ್ಟದಲ್ಲಿವೆ, ಕಾರ್ಮಿಕರು ಕಷ್ಟದಲ್ಲಿದ್ದಾರೆ. ಇಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಏನು ಮಾಡುತ್ತೆ? ಯಾವ ರೀತಿ ನೆರವಿಗೆ ಬರುತ್ತೆ? ಆತ್ಮನಿರ್ಭರ ಭಾರತ ಕಟ್ಟೋಕೆ ಕೈಗಾರಿಕೆಗೆ ಹೆಚ್ಚಿನ ಹಣ ಏನಾದರೂ ರಿಲೀಸ್ ಆಗುತ್ತಾ? ಒಂದಷ್ಟು ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಕೈಗಾರಿಕಾ ವಲಯ ಬಹಳಷ್ಟು ನಿರೀಕ್ಷೆಯಲ್ಲಿದೆ, ಏನಾದರೂ ಆಗುತ್ತೆ, ಮ್ಯಾಜಿಕ್ ಆಗುತ್ತೆ ಅಂತ. ನೋಡೋಣ ಏನಾಗ್ಬೋದು ಅನ್ನುವಂಥದ್ದು. ಬರೀ ಇದ್ರ ಬಗ್ಗೆ ಇನ್ನಷ್ಟು ವಿವರಗಳನ್ನು ಕೊಡ್ತಾ ಇದ್ದಾರೆ. ಓವರ್ ಟು ಆನಂದ್. ಅಂತ ಹೇಳಿದ್ರೆ ಶೈಕ್ಷಣಿಕ ಕ್ಷೇತ್ರ ಯಾವ ರೀತಿಯಾದಂತಹ ನಿರೀಕ್ಷೆಯನ್ನ ಇಟ್ಕೊಂಡಿದೆ, ಕೃಷಿ ಕ್ಷೇತ್ರ ಯಾವ ರೀತಿಯಾದಂತಹ ನಿರೀಕ್ಷೆಯನ್ನ ಇಟ್ಕೊಂಡಿದೆ ಎನ್ನುವಂತಹ ವಿವರವಾದಂತಹ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗಿದ್ವಿ. ಕೈಗಾರಿಕಾ ಕ್ಷೇತ್ರ ಈ ಬಾರಿಯ ಬಜೆಟ್ ನಲ್ಲಿ ನಿರೀಕ್ಷೆ ಮಾಡ್ತಾ ಇರುವಂತಹ ಅಂಶಗಳು ಏನು ಅನ್ನೋದನ್ನ ಗಮನಿಸ್ತಾ ಹೋದ್ರೆ, ಕೈಗಾರಿಕಾ ಕ್ಷೇತ್ರಕ್ಕೆ ಇವತ್ತಿನ ಬಜೆಟ್ ನಲ್ಲಿ ಸಿಗುವಂತಹ ಅಂಶಗಳೇನು? ಯಾಕೆ ಅಂತ ಹೇಳಿದ್ರೆ ಕೈಗಾರಿಕಾ ಕ್ಷೇತ್ರ ಅತಿ ದೊಡ್ಡ ಕ್ಷೇತ್ರ, ಇಲ್ಲಿ ಕೋಟ್ಯಾಂತರ ಸಂಖ್ಯೆಯ ಉದ್ಯೋಗವನ್ನ ಸೃಷ್ಟಿಯಾಗುವಂತ ಕ್ಷೇತ್ರ ಇದು. ಈ ಕ್ಷೇತ್ರಕ್ಕೆ ಹೆಚ್ಚುವರಿ ಅನುದಾನ ಕೊಟ್ಟಂತ ಸಂದರ್ಭದಲ್ಲಿ ಅಥವಾ ಪಾತಾಳಕ್ಕೆ ಕುಸಿದಿರುವಂತಹ ಕೈಗಾರಿಕಾ ಕ್ಷೇತ್ರವನ್ನ ಮೇಲೆತ್ತುವಂತ ಕೆಲಸ ಆದ್ರೆ ಖಂಡಿತವಾಗಿಯೂ ಕೂಡ ಉದ್ಯೋಗ ಕಳೆದುಕೊಂಡಂತ ನಿರುದ್ಯೋಗಿಗಳಿಗೆ ಹೆಚ್ಚಿನ ಉದ್ಯೋಗ ಒದಗಿಸುವಂತ ಕೆಲಸ ಕೂಡ ಆಗುತ್ತೆ. ಇನ್ನು ಚೇತರಿಕೆಯ ಹಾದಿಯಲ್ಲಿ ಕೈಗಾರಿಕಾ ಕಂಪನಿಗಳು ಸದ್ಯಕ್ಕೆ ಸಾಗ್ತಾ ಇದ್ದಾವೆ. ಅದು ಕೂಡ ತೀರಾ ಒಂದೆರಡು ತಿಂಗಳಿನಿಂದ ಕೆಲವೊಂದಷ್ಟು ಕಂಪನಿಗಳಿಗೆ ಅಥವಾ ಭಾರತದ ಕೈಗಾರಿಕೆಗಳಿಗೆ ಹೊರಗಿನ ಒಂದಷ್ಟು ಆರ್ಡರ್ಸ್ಗಳು ಬರೋದಕ್ಕೆ ಶುರುವಾಗಿದೆ. ಇಂಥ ಸಂದರ್ಭದಲ್ಲಿ ಇದೇ ನಿಟ್ಟಿನಲ್ಲಿ ಬೆಳವಣಿಗೆ ನಿಟ್ಟಿನಲ್ಲಿ ಸಾಗ್ತಾ ಹೋದ್ರೆ ಖಂಡಿತವಾಗಿಯೂ ಕೂಡ ಕೈಗಾರಿಕಾ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಕೊಡೋ ಮೂಲಕ ಕಾರ್ಮಿಕರಿಗೆ ನೆರವಾಗುವಂತಹ, ಅದರ ಜೊತೆಗೆ ಕೈಗಾರಿಕೆಗಳಿಗೆ ನೆರವಾಗುವಂತ ಕೆಲಸವನ್ನ ಇವತ್ತು ಮೋದಿ ಬಜೆಟ್ ನಲ್ಲಿ ಮಾಡಲಾಗುತ್ತಾ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಕೈಗಾರಿಕಾ ಕ್ಷೇತ್ರಕ್ಕೆ ವಿಶೇಷವಾದಂತಹ ಅನುದಾನವನ್ನ ಅಥವಾ ವಿಶೇಷವಾದಂತಹ ಪ್ಯಾಕೇಜ್ ಅನ್ನ ಈ ಹಿಂದೆ ಆತ್ಮನಿರ್ಭರ ಭಾರತದಲ್ಲಿ ಘೋಷಣೆ ಮಾಡಲಾಗಿತ್ತು. ಅದನ್ನು ಹೊರತುಪಡಿಸಿ ಕೆಲವೊಂದಷ್ಟು ಹೆಚ್ಚುವರಿ ಪ್ಯಾಕೇಜ್ ಅನ್ನು ಏನಾದರೂ ಕೈಗಾರಿಕಾ ಕ್ಷೇತ್ರಕ್ಕೆ ಈ ಬಾರಿಯ ಬಜೆಟ್ ನಲ್ಲಿ ಏನಾದರೂ ಕೊಡಲಾಗುತ್ತಾ? ಇಂಥ ಒಂದಷ್ಟು ನಿರೀಕ್ಷೆಗಳು ಸದ್ಯದ ಮಟ್ಟಿಗೆ ಗರಿಗೆದರ್ತಾ ಇವೆ. ಬಜೆಟ್ ನಲ್ಲಿ ಎಷ್ಟರ ಮಟ್ಟಿಗೆ ಇದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡ್ಲಾಗುತ್ತೆ ಎನ್ನುವಂಥದ್ದನ್ನ ಕಾದು ನೋಡಬೇಕಿದೆ. ಓವರ್ ಟು ಯು ಹರಿಪ್ರಸಾದ್. ಎಸ್, ಥ್ಯಾಂಕ್ ಯು ಆನಂದ್. ಇಲ್ಲಿ ಬಹಳ ಮುಖ್ಯವಾಗಿ ಆತ್ಮನಿರ್ಭರ್ ಭಾರತವನ್ನ ಈಗಾಗಲೇ ಕಳೆದ ಲಾಕ್ಡೌನ್ ಅನ್ನ ತೆರವುಗೊಳಿಸುವಂತಹ ಸಂದರ್ಭದಲ್ಲಿ 20 ಲಕ್ಷ ಕೋಟಿ ರೂಪಾಯಿಯ ಪ್ಯಾಕೇಜ್ ಅನ್ನು ಘೋಷಣೆ ಮಾಡುವಂತಹ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದರು. ಆದರೆ ಆತ್ಮನಿರ್ಭರ್ ಭಾರತಕ್ಕೆ ಬೇಕಾಗಿರುವಂತಹ ಪೂರಕ ವಾತಾವರಣದ ವಿಚಾರಗಳಲ್ಲಿ ಎಷ್ಟರ ಮಟ್ಟಿಗೆ ನಾವು ಯಶಸ್ಸನ್ನ ಕಾಣ್ತೀವಿ, ಅದಕ್ಕೆ ಸಂಬಂಧಿಸಿದಂತೆ ನಾವು ಏನೇನೆಲ್ಲ ಮಾಡಿದೀವಿ, ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಕೇಂದ್ರ ಸರ್ಕಾರದ ಮುಂದಿರುವಂತಹ ಚಾಲೆಂಜ್ ಏನು? ಯಾಕಂದ್ರೆ ಎಲ್ಲವನ್ನು ಜನರ ಕೈಗೆ ಬಿಡೋದಕ್ಕೆ ಆಗೋದಿಲ್ಲ, ಅದಕ್ಕೆ ಪಾಲಿಸಿಯೂ ಕೂಡ ಬೇಕಾಗಿದೆ. ಆ ಪಾಲಿಸಿಯನ್ನು ಹೇಗೆ ಸರ್ಕಾರ ಮಾಡುತ್ತೆ, ರೂಪಿಸುತ್ತೆ, ಅದಕ್ಕೆ ಬಜೆಟ್ನಲ್ಲಿ ಯಾವ ಒಂದು ದೃಷ್ಟಿಯನ್ನ ಕೊಡುತ್ತೆ, ಇದೆಲ್ಲವೂ ಕೂಡ ಬಹಳ ಮುಖ್ಯ. ನಮ್ಮ ಜೊತೆಗೆ ಇದರ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಚಾರ್ಟರ್ಡ್ ಅಕೌಂಟೆಂಟ್ ಆಗಿರುವ ಗುರುರಾಜ್ ಆಚಾರ್ಯ ಅವರು ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ನಮ್ಮ ಜೊತೆಗೆ FKCCIನ ಮಾಜಿ ಅಧ್ಯಕ್ಷರು ಹಾಗೂ ಹಿರಿಯ ಕೈಗಾರಿಕೋದ್ಯಮಿ ಡಿ ಮುರಳೀಧರ್ ಅವರು ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷಿ ಮತ್ತು ನೀರಾವರಿ ತಜ್ಞರಾಗಿರುವಂತಹ ಪ್ರೊಫೆಸರ್ ನರಸಿಂಹಪ್ಪ ಅವರು, ಹಾಗೆಯೇ ಆರ್ಥಿಕ ತಜ್ಞರು, ಬೆಂಗಳೂರು ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾಗಿರುವ ಪ್ರೊಫೆಸರ್ SR ಕೇಶವ್ ಅವರು ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಹಿಳಾ ಉದ್ಯಮಿ ದಿವ್ಯಾ ಚಂದ್ರಧರ್ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೈಸೂರಿನಿಂದ ಗೃಹಿಣಿ ಲಕ್ಷ್ಮೀ ಹೇಮಂತ್ ಅವರು ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹಾಗೆಯೇ ಮೀನುಗಾರಿಕಾ ವಲಯದ ಉದ್ಯಮಿಯಾಗಿರುವಂತಹ ಜೆರಾಲ್ಡ್ ಟವರ್ಸ್ ನಮ್ಮ ಜೊತೆಗೆ ಮಂಗಳೂರಿನಿಂದ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲಿಗೆ ಗುರುರಾಜ್ ಆಚಾರ್ಯ ಅವರೇ, ಬಹಳ ಮುಖ್ಯವಾಗಿ ಈ ಬಾರಿಯ ಬಜೆಟ್ ಒಂದು ವಿಶೇಷ ಸಂದರ್ಭವೂ ಕೂಡ ಇದೆ. ಇಡೀ ಪ್ರಪಂಚಕ್ಕೆ ಇರುವಂತಹ ವಿಶೇಷ ಸಂದರ್ಭ, ಭಾರತಕ್ಕೆ ಮಾತ್ರ ಅಲ್ಲ. ಕಳೆದ ಬಾರಿ ನಾವು ಮಾತಾಡುವಾಗ ಓನ್ಲಿ ಚೀನಾಕ್ಕೆ ಮಾತ್ರ ಸೀಮಿತವಾಗಿದ್ದು ಇವತ್ತು ಇಡೀ ಪ್ರಪಂಚ ಎದುರಿಸ್ತಾ ಇರುವಂಥ ಸಮಸ್ಯೆ. ಹೀಗಾಗಿ ಏನು ನಿರೀಕ್ಷೆಯನ್ನ, ವಿಶೇಷವಾಗಿ ಆತ್ಮನಿರ್ಭರ್ ಅನ್ನುವಂತಹ ದೊಡ್ಡ ಘೋಷಣೆಯನ್ನ ಕೇಂದ್ರ ಸರ್ಕಾರ, ಆ ನಿಟ್ಟಿನಲ್ಲಿ ಏನನ್ನ ನಿರೀಕ್ಷೆ ಮಾಡ್ತಾ ಇದ್ರಿ? ಒಂದು ಈ ಒಂದು ಸರ್ಕಾರ ನಾವು ಹೇಳಬೇಕು ತುಂಬ ಪ್ರಾಬ್ಲಮ್ಸ್ಗೆ ಸ್ಪಂದಿಸ್ತಾ ಇದೆ. ಅದೇ ಕಾರಣದಿಂದ ದೇ ಕೇಮ್ ಔಟ್ ವಿತ್ ಮಲ್ಟಿಪಲ್ ಬಡ್ಜೆಟ್ಸ್ ಅಂತ ಹೇಳ್ಬೋದು. ನಾವು ಲಾಸ್ಟ್ 1 ಫೆಬ್ರವರಿ 2020 ಇಂದ 1 ಫೆಬ್ರವರಿ 2021 ವರೆಗೆ ಬಹುಶಃ ಸುಮಾರು ಬಡ್ಜೆಟ್ಗಳು ಆಗ್ಬಿಟ್ಟಿದೆ. ಸೊ ಅದೊಂದು ವಿ ಶುಡ್ ರಿಯಲಿ ಥ್ಯಾಂಕ್ ದಿ ಗವರ್ಮೆಂಟ್ ಫಾರ್ ಬೀಯಿಂಗ್ ಸೋ ಪ್ರೊಆಕ್ಟಿವ್ಲಿ ನಾವು ಕೇಳುವ ಮುಂಚೆನೇ ಕೊಡ್ತಾ ಇದ್ದಾರೆ. ಹಾಗಾಗಿ ನಮಗೆ ಈ ಸರ್ತಿ ಹೆಚ್ಚು ನಿರೀಕ್ಷೆ ಇಲ್ಲ ಟ್ಯಾಕ್ಸ್ ಏನು ಕಮ್ಮಿ ಮಾಡ್ತಾರೆ ಅಂತ ಹೇಳಿ. ಬಟ್ ದೇರ್ ಇಸ್ ಅ ಥ್ರೆಟ್ ದಟ್ ದೇ ಮೇ ಇಂಟ್ರೊಡ್ಯೂಸ್ ವೆಲ್ತ್ ಟ್ಯಾಕ್ಸ್.
ಏನಾಗಿದೆ ಕೆ ಶೇಪ್ಡ್ ಅಂತ ಹೇಳಿ ನಾವು ಎಕಾನಮಿನ ಬೇರೆ ರೀತಿಯಲ್ಲಿ ಹೇಳ್ತಾ ಇದೀವಿ. ಎಲ್ ಶೇಪ್ ಅಂದ್ರೆ ಬಿದ್ಬಿಟ್ಟು ಅಲ್ಲೇ ಮಲ್ಕೊಂಡ್ಬಿಟ್ಟಿದೆ. ಅದೇ ನೀವು ಎನ್ ಶೇಪ್ ಅಂದ್ರೆ ಬಿದ್ದು ಎತ್ತು ಅಂತ ಹೇಳಿ. ಕೆ ಶೇಪ್ ಅಂತ ಹೇಳಿ ಒಂದಾಗಿದೆ. ಏನದು ಕೆ ಶೇಪ್ ಅಂತ ಹೇಳಿದ್ರೆ, ಕೆ ಅಂತ ಹೇಳಿ ನೀವು ಬರೆದ್ರೆ ಮೇಲೆ ಕೆಲವರು ಬಿದ್ದವರು ಎದ್ದಿದ್ದಾರೆ ಅಂದ್ರೆ ಅಷ್ಟು ಚೆನ್ನಾಗಿ ಆಗ್ಬಿಟ್ಟಿದ್ದಾರೆ. ಇವಾಗ ನೀವು ದೊಡ್ಡ ದೊಡ್ಡ ಕಂಪನೀಸ್ ನೋಡ್ಬಿಟ್ರೆ ದೇ ಹ್ಯಾವ್ ಡನ್ ವೆರಿ ವೆಲ್. ಬಟ್ ಬಿದ್ದವರಂತೂ ಎದ್ದೇ ಇಲ್ಲ. ಕೆಲವು ಹೋಟೆಲ್ ಇಂಡಸ್ಟ್ರೀಸ್ ಇರ್ಬೋದು, ಟ್ರಾವೆಲ್ ರಿಲೇಟೆಡ್ ಇಂಡಸ್ಟ್ರೀಸ್ ಇರ್ಬೋದು, ಅವ್ರಿಗಂತೂ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ಬಿಟ್ಟಿದೆ. ಸೊ ಸಣ್ಣವರು ಸಣ್ಣಗೆ ಆಗ್ತಾ ಇದಾರೆ, ದೊಡ್ಡವರು ದೊಡ್ಡವರು ಆಗ್ತಾ ಇದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಬಹುಶಃ ವೆಲ್ತ್ ಟ್ಯಾಕ್ಸ್ ಬರುವಂತ ಸಂಭಾವನೆ ಇದೆ. ಎರಡನೇದಾಗಿ ಎಸ್ಟೇಟ್ ಡ್ಯೂಟಿ ಮುಂಚೆ ಇತ್ತು. ಎಸ್ಟೇಟ್ ಡ್ಯೂಟಿ ಅಂತ ಹೇಳಿದ್ರೆ ಒಂದು ಮನುಷ್ಯ ಸತ್ತ ಮೇಲೆ ಅವನಿಗೆ ಅವನ ಇದು ಸಕ್ಸೆಸರ್ಸ್ಗೆ ಏನೇನು ಅಸೆಟ್ಸ್ ಬರುತ್ತೋ ಅದ್ರ ಮೇಲೆ ಒಂದು ಟ್ಯಾಕ್ಸ್ ಬೀಳುವಂಥದ್ದು ಎಸ್ಟೇಟ್ ಡ್ಯೂಟಿ ಅಂತ ಹೇಳಿ. ಇದೆರಡು ಟ್ಯಾಕ್ಸ್ ಹಾಕುವಂತ ಸಂಭಾವನೆ ಇದೆ. ಅದು ಹಾಕಬಾರ್ದು ಅಂತ ನನ್ನ ಒಂದು ಅನಿಸಿಕೆ. ಬಿಕಾಸ್ ಇರೋದ್ರಲ್ಲೇ ನಾವು ಸುಧಾರಿಸ್ಕೋಬೇಕು. ಹೊಸ ಟ್ಯಾಕ್ಸ್ ನ ತಗೊಂಡ್ಬರೋದು ಇಟ್ ವಿಲ್ ಬಿ ಅ ಬ್ಯಾಡ್ ನೇಮ್ ಫಾರ್ ದ ಗವರ್ಮೆಂಟ್. ಅದಕ್ಕೆ ನಮ್ದು ಸಮ್ಮತಿ ಇಲ್ಲ. ಬಟ್ ತುಂಬಾ ಕೇಳ್ತಾ ಇದ್ದೇವೆ ವೆಲ್ತ್ ಟ್ಯಾಕ್ಸ್ ಮತ್ತೆ ಎಸ್ಟೇಟ್ ಡ್ಯೂಟಿ ಟ್ಯಾಕ್ಸ್. ಮೂರನೇದು ನಮಗೆ ಈಗ ಕೇಳಿ ಬರ್ತಾ ಇರುವಂತಹ ಒಂದು ಟ್ಯಾಕ್ಸ್ ಅಂದ್ರೆ ನೀವು ಯಾವಾಗಲೇ ಹೇಳಿದ್ರಿ ಕೊರೋನಾ ಸೆಸ್ ಅಂತ ಹೇಳಿ. ಇಷ್ಟುವರೆಗೆ ನಮಗೆ ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್ ಅಂತ ಹೇಳಿತ್ತು. ಈ ಸರ್ತಿ ಕೊರೋನಾ ಸೆಸ್ ಬಹುಶಃ ಎಲ್ಲರೂ ಟ್ಯಾಕ್ಸ್ ಮೇಲೆ 5% ಸೆಸ್ ಕೊಡಬೇಕು. ಅದನ್ನ ಗವರ್ಮೆಂಟ್ ವಿಲ್ ಬಿ ಯೂಸಿಂಗ್ ಇಟ್ ಫಾರ್ ಕೊರೋನಾ ಪರ್ಪಸ್ ಅಂತ ಹೇಳಿ ಅದೊಂದು ಸಾಧ್ಯತೆ ಇದೆ. ಅದನ್ನು ನಾನು ಹೇಳೋದು ಬರ್ಲಿ, ಎಲ್ಲರ ಮೇಲೆ ಬರಬಾರ್ದು. ಮೀನ್ ದೋಸ್ ಹೂ ಕ್ಯಾನ್ ಅಫೋರ್ಡ್ ಟು ಪೇ. ಅದಕ್ಕೆ ಸ್ವಲ್ಪ ಏನ್ ಮಾಡಬೇಕು, 10 ಕೋಟಿ ಮೇಲೆ ಇರುವಂತಹ ಇನ್ಕಮ್ ಇರುವಂತದ್ದು ಏನೋ ಒಂದು 1 ಕೋಟಿ ಆದ್ರೂ ಹೇಳಿ, 10 ಕೋಟಿ ಆದ್ರೂ ಹೇಳಿ. ಬಟ್ ಅಟ್ ದ ಸೇಮ್ ಟೈಮ್ ದಿ ಅಪೋಸಿಷನ್ ಫಾರ್ ದಟ್ ವಿಲ್ ಬಿ ನೀವು ರಿಚ್ ಪೀಪಲ್ ಅವ್ರನ್ನೇ ನೀವು ಟಾರ್ಗೆಟ್ ಮಾಡ್ತೇವೆ. ಒಂದು ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಏನು? ಇನ್ಕಮ್ ಇದ್ದವ್ರ ಮೇಲೆ ಟ್ಯಾಕ್ಸ್. ಇನ್ಕಮ್ ಇಲ್ದಿರೋರಿಗೆ ಇನ್ಕಮ್ ಟ್ಯಾಕ್ಸ್ ವಿಷಯದ ಸಂಬಂಧನೇ ಇಲ್ಲ. ನಾವು ಒಂದು ಯಾವಾಗ್ಲೂ ಹೇಳೋದು, ಎಲ್ಲರೂ ನೀವು ಇಲ್ಲಿ ಕೂತವರು ಟ್ಯಾಕ್ಸ್ ಕಟ್ತಾ ಇದ್ದೀರಾ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಇಲ್ಲ ನಾನು ಟ್ಯಾಕ್ಸ್ ಕಟ್ತಾ ಇಲ್ಲ ಅಂತ ಹೇಳಿ. ಬಟ್ ಆಕ್ಚುಲಿ ಎವ್ರಿಬಡಿ ಇಸ್ ಪೇಯಿಂಗ್ ಟ್ಯಾಕ್ಸ್. ಈಗ ನೀವು ಒಂದು ಪೆನ್ ತಗೊಂಡ್ರೆ ಟ್ಯಾಕ್ಸ್ ಕಟ್ತೀರಿ. ಅಲ್ಲ ಈಗ ಬರೋದೇನ್ ಗೊತ್ತಾ ಸರ್, ಅದೇ ಪ್ರಶ್ನೆ ಬರೋದು. ಈಗ ಏನಾದ್ರು ಪ್ರತಿಭಟನೆಗಳಾಗ್ಲಿ, ಗದ್ದಲ ಗಲಾಟೆಗಳಾಗ್ಲಿ, ಟ್ಯಾಕ್ಸ್ ಕಟ್ಟುವಂತರ ಮನೆ ಸ್ವಾಮಿ ನೀವು ಹಾಳು ಮಾಡ್ತಾ ಇದೀರಿ ಅಂತ ಸಹಜವಾಗಿ. ಈಗ ಆಮೇಲೆ ಇನ್ನೊಂದಿದೆ, ಪದೇ ನೀವು ಸರಿಯಾಗಿ ಟ್ಯಾಕ್ಸ್ ಕಟ್ಟುವಂತವ್ರನ್ನೇ ನೀವು ಟಾರ್ಗೆಟ್ ಮಾಡ್ತಾ ಹೋಗ್ಬಿಟ್ರೆ, ಅವ್ರ ಮೇಲೆ ಅಂದ್ರೆ ಹೋರ್ತನಪ್ಪ ಅಂತೇಳಿ ಭಾರ ಹಾಕ್ತಾನೆ ಹೋಗ್ಬಿಟ್ರೆ ಗತಿ ಏನು ಅನ್ನುವಂತ ಪ್ರಶ್ನೆ. ಅದೇ ಪ್ರಶ್ನೆ ನಾವು ಹೇಳೋದು, ಡೋಂಟ್ ಆಕ್ಸ್ ದ ಪರ್ಸನ್ ಹೂ ಇಸ್ ಪೇಯಿಂಗ್ ಟ್ಯಾಕ್ಸ್. ಕರೆಕ್ಟ್. ಯಾರು ಟ್ಯಾಕ್ಸ್ ಕಟ್ತಾನೋ, ಸೊ ಡೋಂಟ್ ಡೀಪನ್ ದ ಟ್ಯಾಕ್ಸ್ ಬೇಸ್, ವೈಡನ್ ದ ಟ್ಯಾಕ್ಸ್ ಬೇಸ್. ಆದಷ್ಟು ನಾವು ಟ್ಯಾಕ್ಸ್ ಯಾರ್ಯಾರು ಕಟ್ತಾ ಇಲ್ಲ ಅವ್ರನ್ನ ಹಿಡ್ಕೊಂಡು ಹೋಗ್ಬೇಕು ನಾವು. ಈಗ ನಾವು ನನ್ನ ಪ್ರತಿ ಸರ್ತಿ ಪ್ರೊಫೆಸರ್ ನರಸಿಂಹಪ್ಪ ಅವ್ರಿಗೆ ನಾನು ಹೇಳಿದ ಕೂಡಲೇ ಅವ್ರು ನನ್ನ ಮೇಲೆ ಎಗರು ಬೀಳ್ತಾರೆ. ಎಷ್ಟೋ ಜನ ದೇರ್ ಆರ್ ರಿಚ್ ಫಾರ್ಮರ್ಸ್. ಇವತ್ತು ನೀವು ಡೆಲ್ಲಿಯಲ್ಲಿ ಯಾರು ಫಾರ್ಮರ್ಸ್ ಕೂತ್ಕೊಂಡಿದ್ದಾರೆ, ಅಷ್ಟು ದಿನ ಅವ್ರು ಕೂತ್ಕೊಂಡಿದ್ದಾರೆ ಅಂದ್ರೆ ದೇರ್ ಮೇ ಬಿ ಲಾಟ್ ಆಫ್ ರಿಚ್ ಫಾರ್ಮರ್ಸ್. ವಿ ಆರ್ ಟ್ರೈಂಗ್ ಟು ಟೆಲ್ ದಟ್ ದೋಸ್ ಹೂ ಆರ್ ಪೇಯಿಂಗ್. ಬಟ್ ಇದು ಮೋದಿ ಅವರು ಈ ಮೂಮೆಂಟ್ ಅಲ್ಲಿ ಅದನ್ನು ಮುಟ್ಟಿದ್ರೆ ಮಾತ್ರ ದೇಶದಲ್ಲಿ ಎಡವಟ್ಟಾಗುತ್ತೆ. ಈಗ ನಾವು ಒಂದೇ ಒಂದು ಸರಿ ಒಂದು ಸಣ್ಣ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಹರಿಪ್ರಸಾದ್. ಏನಂದ್ರೆ ಈ ಪ್ರತಿಭಟನೆಗಳಾಗ್ತಾ ಇತ್ತಲ್ಲ, ಆ ಸಂದರ್ಭದಲ್ಲಿ ನಾವುಗಳು ಮಾತಾಡ್ತಾ ಇದ್ವಿ. ಏನು ಅಂದ್ರೆ ಈ ನಮ್ಮ ರೈತನ ಕರ್ಕೊಂಡೋಗಿ ನೀವೆಲ್ಲರೂ ಒಂದು 15 ದಿವಸ ಕುಡಿಸ್ಬಿಟ್ರೆ ಅವ್ನು ಯೋಚನೆ ಮಾಡ್ತಿರ್ತಾನೆ, ಏನೋ ಕರೆಂಟ್ ಬಂತ, ನಾನು ನೀರು ಬಿಟ್ಟನೋ ಇಲ್ಲೋ, ಗೊಬ್ಬರ ಹಾಕಿದ್ರೋ ಇಲ್ಲೋ, ಕಳೆ ತೆಗೆದ್ರೋ ಇಲ್ಲೋ ಅಂತ. ಹಿಂಗೆ ತಿಂಗಳಾನುಗಟ್ಟಲೆ ಬಂದು ಕುತ್ಕೊಳ್ಳುವಂಥದ್ದು ಇದೆಯಲ್ಲ, ಅದು ದುಡ್ಡಿದ್ದಂಥವ್ರಿಗೆ ಮಾತ್ರ ಸಾಧ್ಯ ಸರ್, ರಿಚ್ ರೈತರಿಗೆ ಮಾತ್ರ ಸಾಧ್ಯ. ಈ ಎಷ್ಟೋ ಜನ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ತೆಗೆದು ನೋಡಿದ್ರೆ 100 ಕೋಟಿ ಅಷ್ಟು ಅಗ್ರಿಕಲ್ಚರಲ್ ಇನ್ಕಮ್ ತೋರಿಸ್ತಾ ಇರ್ತಾರೆ. ಅಂಥವ್ರನ್ನ ಟ್ಯಾಕ್ಸ್ ಮಾಡೋದ್ರಲ್ಲಿ ಏನು ತಪ್ಪು? ನಾವು ಹೇಳ್ತೀವಿ ಬಡ ರೈತರು ಖಂಡಿತ 10 ಎಕರೆಗಿಂತ ಒಳಗಿರೋರನ್ನ ಮುಟ್ಲೇಬೇಡಿ, ಅದಕ್ಕಿಂತ ಹೆಚ್ಚಿರೋರು ಎಕರೆನೂ ನಾನು ಹೇಳ್ತಾ ಇಲ್ಲ. ಇನ್ಕಮ್ ತೋರಿಸಿದವ್ರಿಗೆ ಟ್ಯಾಕ್ಸ್ ಕಟ್ಟೋದ್ರಲ್ಲಿ ಏನು ತಪ್ಪು? ನಾನು ಟ್ಯಾಕ್ಸ್ ಕಟ್ತೇನೆ, ನೀವು ಟ್ಯಾಕ್ಸ್ ಕಟ್ತೀರಿ, ಅದು ಯಾವ್ದನ್ನ ಇರಲಿ, ಅವ್ರು ಶ್ರಮಪಟ್ಟವ್ರು ದುಡಿತಾರೆ, ಏನು ತೊಂದರೆ ಇಲ್ಲ, ನಾವು ಶ್ರಮಪಟ್ಟು ದುಡಿತೇವೆ. ಬಟ್ ದ ಪಾಯಿಂಟ್ ಇಸ್ ಹೂಎವರ್ ಇಸ್ ಪೇಯಿಂಗ್ ಟ್ಯಾಕ್ಸ್ ಅವ್ರನ್ನೇ ಟ್ಯಾಕ್ಸ್ ಕಟ್ಟುವಂಗೆ ಮಾಡಬೇಡಿ. ಎರಡನೇದು, ನಾವು ಈ ಒಂದು ಬಜೆಟ್ನಲ್ಲಿ ನೋಡುವಂಥದ್ದು, ಶೇರ್ ಪ್ರೈಸಸ್ ಹ್ಯಾವ್ ಗಾನ್ ಲೈಕ್ ಮ್ಯಾಡ್. ಮೇಲೆ ಸ್ವಲ್ಪ ಕೆಳಗೆ ಬಂತು, ಅದು ಬೇರೆ ಪ್ರಶ್ನೆ. ನಾವು ಲಾಸ್ಟ್ ಟೈಮ್ ನಾವು ಬಜೆಟ್ ಮಾತಾಡುವಾಗ 36,000 ಪಾಯಿಂಟ್ಸ್ ಇತ್ತು, ಈಗ 50,000ಕ್ಕೆ ಹೋಗಿ 46,000ಕ್ಕೆ ಇಳಿದಿದೆ. ನಾವು ಒಂದು ಹೇಳೋದು, ಅಂಥವ್ರ ಹತ್ರ ಟ್ಯಾಕ್ಸ್ ತಗೊಂಡ್ರೆ ಬಹುಶಃ ಏನ್ ತಪ್ಪಿಲ್ಲ ಅಂದ್ರೆ, ಬಟ್ ದೇರ್ ಇಸ್ ಅ ಬಿಗ್ ರಿಕ್ವೆಸ್ಟ್ ಫ್ರಮ್ ದಿ ಸ್ಟಾಕ್ ಮಾರ್ಕೆಟ್ ದಟ್ ದ ಟ್ಯಾಕ್ಸ್ ರೇಟ್ ಶುಡ್ ಬಿ ರೆಡ್ಯೂಸ್ಡ್, ಇನ್ಫ್ಯಾಕ್ಟ್ ಅಬಾಲಿಶ್ಡ್ ಆನ್ ಕ್ಯಾಪಿಟಲ್ ಗೇನ್ಸ್ ಅಂತ ಹೇಳಿ. ನಾನು ಅದಕ್ಕೆ ಸಮ್ಮತ ಇಲ್ಲ. ನಾನು ಹೇಳ್ತೇನೆ ಅವ್ರದ್ದು 10% ಕಟ್ತಾ ಇದ್ದಾರೆ ಟ್ಯಾಕ್ಸ್ ಅಷ್ಟೇ. ಇಂಡೆಕ್ಸೇಷನ್ ತಗೊಂಡ್ರೆ 20%, ಇಲ್ಲ ಅಂದ್ರೆ 10%. ಸೊ ಅವ್ರದ್ದು 15% ಮಾಡೋದ್ರಲ್ಲಿ ಏನು ತೊಂದರೆ ಇಲ್ಲ. ಸೊ ಸ್ಟಾಕ್ ಮಾರ್ಕೆಟ್ ಮೇಲೆ ಟ್ಯಾಕ್ಸ್ ಕಟ್ಟಿ ತೊಂದರೆ ಇಲ್ಲ. ಎಸ್, ಖಂಡಿತ ಆಚಾರ್ಯ ಅವರು. ಈಗಾಗಲೇ ಬಜೆಟ್ ಮಂಡನೆಗೂ ಪೂರ್ವದಲ್ಲಿ ಕ್ಯಾಬಿನೆಟ್ ಸಭೆ ಈಗ ಶುರುವಾಗಿದೆ. ಬಜೆಟ್ ಮಂಡನೆಗೂ ಮುನ್ನ ಕೇಂದ್ರದ ಕ್ಯಾಬಿನೆಟ್ ಸಭೆ ಆರಂಭ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಈ ಒಂದು ಸಭೆ ನಡೀತಾ ಇರುವಂಥದ್ದು. ಇದೆಲ್ಲವೂ ಕೂಡ ಸಂಪ್ರದಾಯದ ಪ್ರಕಾರವೇ ಈ ಒಂದು ಕ್ಯಾಬಿನೆಟ್ ಸಭೆಯಲ್ಲಿ
ಬಜೆಟ್ಗೆ ಸಂಬಂಧಿಸಿದಂತ ಬಜೆಟ್ನಲ್ಲಿ ಏನಿದೆ ಅನ್ನುವಂತಹ ಒಂದು ಹೈಲೈಟ್ಸ್ ಅನ್ನ ಅವರಿಗೆ ತಿಳಿಸುವಂಥದ್ದು, ಅವರ ಒಪ್ಪಿಗೆಯನ್ನು ಪಡ್ಕೊಳ್ಳುವಂಥದ್ದು, ಬಜೆಟ್ನ ಅನುಮೋದನೆಯನ್ನು ಪಡ್ಕೊಳ್ಳುವಂಥದ್ದು, ಕ್ಯಾಬಿನೆಟ್ನಲ್ಲಿ ಅನುಮೋದನೆಯನ್ನು ಪಡ್ಕೊಂಡ ನಂತರ ಲೋಕಸಭೆಯಲ್ಲಿ ಬಜೆಟ್ನ ಮಂಡನೆಯಾಗುತ್ತೆ. ಹೀಗಾಗಿ ಸಚಿವ ಸಂಪುಟದ ಒಪ್ಪಿಗೆಯನ್ನು ಪಡೆಯುವುದಕ್ಕಾಗಿ ಈಗ ಸಚಿವ ಸಂಪುಟ ಸಭೆಯನ್ನು ಕೂಡ ನಡೆಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಕ್ಯಾಬಿನೆಟ್ ಸಭೆ, ಈ ಒಂದು ಸಭೆಯಲ್ಲಿ ಈಗ ಬಜೆಟ್ಗೆ ಅನುಮೋದನೆಯನ್ನು ಪಡ್ಕೊಳ್ಳಲಾಗ್ತಾ ಇದೆ. ಕ್ಯಾಬಿನೆಟ್ ಸಭೆ ಆರಂಭ ಆಗಿದೆ. ಈ ಹಂತದಲ್ಲಿ ಯಾವ ಸ್ವರೂಪದ ಬಜೆಟ್ ಮಂಡನೆ ಆಗುತ್ತೆ ಅನ್ನುವಂಥದ್ದನ್ನು ಇಡೀ ದೇಶ ಎದುರು ನೋಡ್ತಾ ಇರುವಂಥದ್ದು. ನಿರೀಕ್ಷೆಗಳ ಭಾರ ಸಹಜವಾಗಿಯೇ ಯಾವತ್ತೂ ಕೂಡ ದೊಡ್ಡದೇ ಇರುತ್ತೆ. ಆದರೆ ಆ ನಿರೀಕ್ಷೆಗಳ ಭಾರದ ಗುರಿಯನ್ನು ಮುಟ್ಟುವಂಥದ್ದು ಅಷ್ಟು ಸುಲಭ ಇರೋದಿಲ್ಲ. ಕೇಂದ್ರ ಸರ್ಕಾರಕ್ಕೂ ಕೂಡ ಅದರ ಚಾಲೆಂಜಸ್ ಕೂಡ ಬಹಳ ದೊಡ್ಡದಾಗಿದೆ. ಈ ಬಾರಿಯ ಬಜೆಟ್ಗಂತೂ ಸಾಕಷ್ಟು ಸಂಕಷ್ಟವನ್ನು ಎದುರಿಸ್ತಾ ಬಂದಿರುವಂಥದ್ದು. ಯಾಕಂದರೆ ಆರ್ಥಿಕತೆಯನ್ನು ಆಳವಾಗಿ ಅಧ್ಯಯನ ಮಾಡಿದಂಥವ್ರು ಕೂಡ ಕೊರೋನಾಗಿಂತ ಮುಂಚಿತವಾಗಿಯೂ ಕೂಡ ನಾವು ಆರ್ಥಿಕ ಸಂಕಷ್ಟದ ಕಡೆಗೆ ನಾವು ಹೆಜ್ಜೆ ಇಡ್ತಾ ಇದ್ವಿ. ಆದರೆ ಇವತ್ತು ನಾವು ಕೇವಲ ಹೆಜ್ಜೆ ಇಟ್ಟಿದ್ದು ಮಾತ್ರ, ಇವತ್ತಿಗೂ ನಾವು ಅದರಲ್ಲೇ ಕಾಲ ಕಳೀತಾ ಇದ್ದೀವಿ ಇಂತಹ ಸಂಕಷ್ಟದಲ್ಲಿ. ಹೀಗಾಗಿ ಆ ಸಂಕಷ್ಟದಿಂದ ಹೊರಗಡೆ ಬರುವಂಥದ್ದು ಈಗ ಬಹಳ ಮುಖ್ಯವಾಗಿರುವಂತಹ ಸವಾಲಾಗಿದೆ. ಅದಕ್ಕೆ ರೂಪಿಸುವಂತಹ ಹೊಸ ಮಾರ್ಗಗಳು ಏನಿದೆ, ಆ ಹೊರಗಡೆ ಬರುವಂಥದ್ದಕ್ಕೆ ಬೇಕಾದಂತಹ ಹೊಸ ಮಾರ್ಗಗಳು ಯಾವ ಸ್ವರೂಪದಲ್ಲಿ ಇರುತ್ತೆ ಅನ್ನೋದನ್ನು ನೋಡಬೇಕಾಗಿರುವಂಥದ್ದು. ಇದಕ್ಕೆ ಸಂಬಂಧಿಸಿದಂತೆ ಯಾವ ಸ್ವರೂಪದ ಒಂದು ನಿರೀಕ್ಷೆಗಳು ಕೂಡ ಇದಾವೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋದಿದ್ರೆ, ಕೊರೋನಾ ಕ್ಷೇತ್ರದಿಂದ ಕಂಗೆಟ್ಟಂತಹ ಶೈಕ್ಷಣಿಕ ಕ್ಷೇತ್ರಕ್ಕೆ ಸಿಗೋದೇನು ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂತಹದ್ದು. ಸಂಕಷ್ಟದಲ್ಲಿರುವಂತಹ ಸರ್ಕಾರಿ ಶಾಲೆಗಳ ಕಥೆ ಏನು, ಈ ಎಲ್ಲ ವಿಚಾರಗಳು ಕೂಡ ಸಹಜವಾಗಿದೆ ಇರುವಂತಹದ್ದು. ಯಾಕಂದ್ರೆ ಶಿಕ್ಷಣ ಕ್ಷೇತ್ರಕ್ಕೂ ಕೂಡ ಬಜೆಟ್ನಲ್ಲಿ ಆದ್ಯತೆಯನ್ನು ಎಷ್ಟರ ಮಟ್ಟಿಗೆ ಕೊಡ್ತಾರೆ ಅಂತ ಸಾಮಾನ್ಯವಾಗಿ ನಮ್ಮಲ್ಲಿ ಬಜೆಟ್ನ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಆದ್ಯತೆಯನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ಆನಂದ್. ಓವರ್ ಟು ಯು ಆನಂದ್. ಥ್ಯಾಂಕ್ ಯು ಹರಿಪ್ರಸಾದ್. ಯಾಕೆ ಅಂತ ಹೇಳಿದ್ರೆ ಶೈಕ್ಷಣಿಕ ಕ್ಷೇತ್ರ ಅನ್ನುವಂಥದ್ದು ಕಳೆದ 10-11 ತಿಂಗಳಿಂದ ದೊಡ್ಡ ಮಟ್ಟದಲ್ಲಿ ಸಂಕಷ್ಟದಲ್ಲಿರುವಂತಹ ಕ್ಷೇತ್ರ. ಯಾಕೆ ಅಂತ ಹೇಳಿದ್ರೆ ಅದರಲ್ಲೂ ಸರ್ಕಾರಿ ಶಾಲೆಗಳು ಎಷ್ಟರ ಮಟ್ಟಿಗೆ ಸಂಕಷ್ಟದಲ್ಲಿದ್ದಾವೆ, ಇನ್ನು ಖಾಸಗಿ ಶಾಲೆಗಳು ಕೂಡ ಸಂಕಷ್ಟದಲ್ಲಿದ್ದಾವೆ. ಕೊರೋನಾ ಸಂಕಷ್ಟದ ಕಾಲದಲ್ಲಿ ವಿದ್ಯಾರ್ಥಿಗಳು ಶಾಲೆಗೆ ಬರದೇ ಇರುವಂತಹ ಕಾರಣಕ್ಕಾಗಿ ಸರಿಯಾದ ಪ್ರಮಾಣದಲ್ಲಿ ನೋಂದಣಿ ಆಗದೇ ಇರುವಂತಹ, ದಾಖಲಾತಿ ಆಗದೇ ಇರುವಂತಹ ಕಾರಣಕ್ಕಾಗಿ ಖಾಸಗಿ ಶಾಲೆಗಳು ದೊಡ್ಡ ಮಟ್ಟದ ಸಂಕಷ್ಟ ಅನುಭವಿಸಿದಾವೆ. ಇನ್ನು ವೈರಸ್ ಕಾಟದಿಂದ ಪೋಷಕರು ಮಕ್ಕಳ ಶಾಲಾ ಫೀಸನ್ನ ಕಟ್ಟೋದಕ್ಕೆ ಸಾಧ್ಯ ಆಗಿಲ್ಲ. ಕೊರೋನಾದಿಂದ ಎದುರಾದಂತಹ ದಿಢೀರ್ ಆರ್ಥಿಕ ಸಂಕಷ್ಟದಿಂದಾಗಿ ಪೀಕಲಾಟ ಕೂಡ ಶುರುವಾಗಿದೆ. ಇದನ್ನ ಗಮನಿಸ್ತಾ ಹೋದಂತ ಸಂದರ್ಭದಲ್ಲಿ ಶೈಕ್ಷಣಿಕ ಕ್ಷೇತ್ರಕ್ಕೆ ಎಷ್ಟರ ಮಟ್ಟಿಗೆ ಈ ಬಾರಿ ಹೊಸದಾಗಿ ಏನಾದರೂ ಆರ್ಥಿಕ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಲಾಗುತ್ತಾ, ಆ ಕ್ಷೇತ್ರಕ್ಕೆ ಅನುಕೂಲ ಮಾಡಿಕೊಡುವಂತ ನಿಟ್ಟಿನಲ್ಲಿ ಏನಾದರೂ ಹೆಚ್ಚುವರಿ ಅನುದಾನವನ್ನ ನಿಗದಿ ಮಾಡಲಾಗುತ್ತಾ ಅನ್ನುವಂತ ನಿರೀಕ್ಷೆಯನ್ನ ಇಟ್ಟುಕೊಳ್ಳಲಾಗಿದೆ. ಇನ್ನು ಖಾಸಗಿ ಶಾಲೆ ಕಾಲೇಜುಗಳು ಇಲ್ಲಿ ಆರಂಭ ಆಗದೇ ಇರುವಂತ ಕಾರಣಕ್ಕಾಗಿ ದೊಡ್ಡ ಮಟ್ಟದ ಹೊಡೆತ ತಿಂದಿವೆ. ಓವರ್ ಟು ಯು ರಂಗನಾಥ್. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ಮುರಳೀಧರ್ ನಮ್ಮ ಜೊತೆಗಿದ್ದಾರೆ, FKCCIನ ಮಾಜಿ ಅಧ್ಯಕ್ಷರು ಹಾಗೂ ಕೈಗಾರಿಕೋದ್ಯಮಿ. ವೆರಿ ಇಂಪಾರ್ಟೆಂಟ್ಲಿ ಕೈಗಾರಿಕಾ ರಂಗ ಅನ್ನುವಂಥದ್ದು ನೆಲಕಚ್ಚಿದೆ ಅನ್ನುವಂಥ ಮಾತನ್ನು ಹೇಳಿದೆ. ಯಾಕಂದರೆ ಕೊರೋನಾ ಅಷ್ಟರ ಮಟ್ಟಿಗೆ ಬಾಧಿಸ್ಬಿಟ್ಟಿದೆ. ಈ ಸಣ್ಣ ಪುಟ್ಟ ಕೈಗಾರಿಕೆಗಳನ್ನ ಇಟ್ಕೊಂಡ್ರು ಕಥೆ ಮುಗಿದೋಗಿದೆ. ಎಷ್ಟೋ ಕೈಗಾರಿಕೆಗಳು ಬೀಗ ಹಿಡ್ಕೊಂಡು ಕೂತ್ಕೊಂಡಿವೆ. ಅವ್ರಿಗೆ ಕೆಲಸ ಮಾಡಿಸ್ಬೇಕು ಅಂತಂದ್ರೂ ಕೂಡ ಕೆಲಸಗಾರ ಸಿಗ್ತಾ ಇಲ್ಲ ಅಂತ ಒಂದು ಸ್ಥಿತಿ. ಇಂಥ ಸಂದರ್ಭದಲ್ಲಿ ಇವತ್ತಿನ ಕೇಂದ್ರದ ಬಜೆಟ್ ಯಾವ ರೀತಿ ನೆರವಿಗೆ ಬರಬಹುದು, ಏನಾದರೂ ನಿರೀಕ್ಷೆಗಳಿದೆಯಾ ಮುರಳೀಧರ್ಜಿ? ಮುರಳೀಧರ್ ಅವರು ಏನಾದ್ರು ನಿರೀಕ್ಷೆಗಳಿದೆಯಾ? ಇವತ್ತು ಏನಾದ್ರು ನಮ್ಮನ್ನು ಕೈ ಹಿಡಿಬಹುದು, ಈ ಕುಸಿದಿರುವಂತ ಕೈಗಾರಿಕಾ ರಂಗವನ್ನು ಮೇಲೆ ಕೆತ್ತಬಹುದು ಅನ್ನೋದು ನಿರೀಕ್ಷೆ ಇದೆಯಾ ಸರ್? ಇವಾಗ ಇರೋದು ಒಂದು ಪರಿಸ್ಥಿತಿ, ಒಂದು ಪೆಕ್ಯುಲರ್ ಸಿಚುವೇಶನ್. ಯಾವಾಗ ರೆಗ್ಯುಲರ್ ಬಡ್ಜೆಟ್ ತರ ಅಲ್ಲ ಇದು. ನಮ್ಮ ದೇಶದಲ್ಲಿರೋ ಸಂಕಷ್ಟ ಇವಾಗ 3 ತರ ಇದೆ. ಒಂದು ಕೊರೋನಾದು, 2 ಸೆಕ್ಯೂರಿಟಿ ಥ್ರೆಟ್ ಪಾಕಿಸ್ತಾನ ಕಡೆಯಿಂದ, ಚೈನಾ ಕಡೆಯಿಂದ, 3ನೇದು ಎಕಾನಮಿ. ಇದರಿಂದ ನಮ್ಮ ದೇಶಕ್ಕಿರೋ ಪ್ರಾಬ್ಲಮ್ ನೋಡಿದ್ರೆ ಈ ಬಡ್ಜೆಟ್ ನಾರ್ಮಲ್ ಬಡ್ಜೆಟ್ ಇರೋಂಗಿಲ್ಲ ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ಯಾವ ಬಡ್ಜೆಟ್ ಇರಲಿ ನಾರ್ಮಲ್ ಆಗಿ ಓನ್ಲಿ ಏನು ಖರ್ಚು ಮಾಡ್ತೀವಿ, ಆಮೇಲೆ ಎಷ್ಟು ನಮಗೆ ಆದಾಯ ಬರುತ್ತೆ ಅನ್ನೋದು ಮಾತ್ರ ಇರೋದಿಲ್ಲ, ಒಂದು ಪಾಲಿಸಿ ಡೈರೆಕ್ಷನ್ ಇರುತ್ತೆ. ಈ ಪಾಲಿಸಿ ಡೈರೆಕ್ಷನ್ ಯಾವಾಗ ಏನು ಡಿಟರ್ಮಿನ್ ಮಾಡುತ್ತೆ ಅಂದ್ರೆ ಇರೋ ಎನ್ವೈರನ್ಮೆಂಟು, ಡೊಮೆಸ್ಟಿಕ್ ಎನ್ವೈರನ್ಮೆಂಟು, ಆಮೇಲೆ ಇಂಟರ್ನ್ಯಾಷನಲ್ ಎನ್ವೈರನ್ಮೆಂಟು, ಅದೆಲ್ಲ ತಗೊಂಡ್ರೆ ನಾವು ಇವಾಗಿರೋ ಪೆಕ್ಯುಲಿಯರ್ ಸಿಚುವೇಶನ್ ಅಲ್ಲಿ ಈ ಬಡ್ಜೆಟ್ ಹ್ಯಾಸ್ ಟು ಬಿ ಡಿಫರೆಂಟ್. ಅದೇ ತರ ಅವರು ಸೀತಾರಾಮನ್ ಅವರು ಹೇಳಿದ್ದಾರೆ ದಟ್ ದಿಸ್ ಬಡ್ಜೆಟ್ ಇಸ್ ಗೋಯಿಂಗ್ ಟು ಬಿ ಡಿಫರೆಂಟ್, ದಿಸ್ ವಿಲ್ ಬಿ ಒನ್ ಆಫ್ ದ ಬೆಸ್ಟ್ ಬಡ್ಜೆಟ್ ಇನ್ 100 years ಅಂತ ಹೇಳಿದ್ದಾರೆ. ಅದಕ್ಕೆ ಆ ಹಿನ್ನೆಲೆಯಲ್ಲಿ ನೋಡಿದ್ರೆ ನಾವು ಇದೆಲ್ಲ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದನ್ನ ಒಂದು ತುಂಬಾ ಕಷ್ಟ ಆಗುತ್ತೆ.
ಇವಾಗ ಎಲ್ಲ ಪ್ರತಿಯೊಬ್ಬರು ಆಲ್ ಪೀಪಲ್ ಹೂ ಆರ್ ಕನೆಕ್ಟೆಡ್ ವಿತ್ ದ ಕಂಟ್ರಿ ಎಲ್ರಿಗೂ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಅದೇ ತರ ಇಂಡಸ್ಟ್ರಿ ಅವ್ರಿಗೂ ಎಕ್ಸ್ಪೆಕ್ಟೇಷನ್ಸ್ ಇದೆ. ನಿಮ್ಮ ಕ್ವಶನ್ ಇದೆ ಇಂಡಸ್ಟ್ರೀಸ್ಗೆ ಏನ್ ಮಾಡ್ಬೋದು ಅಂತ. ಇವಾಗ ಇರೋ MSMEಸು ಇವಾಗ ತಾನೇ ಆನಂದ್ ಅವರು ಹೇಳಿದ್ರು, ಆಮೇಲೆ ಗುರುರಾಜ್ ಅವರು ಹೇಳಿದ್ರು, ಬಿಗ್ ಕಂಪನೀಸ್ ಆರ್ ಡೂಯಿಂಗ್ ವೆಲ್, MSME ಕಂಪನೀಸ್ ಆರ್ ನಾಟ್ ಡೂಯಿಂಗ್ ವೆಲ್ ಅಂತ. ಇದು 100% ನಿಜ. ಇವಾಗ ಸ್ಟಾಕ್ ಮಾರ್ಕೆಟ್ಸ್ ನೋಡಿದ್ರೆ ತುಂಬಾ ಹೈ ಹೋಗಿದೆ, ಅದು ಬಿಗ್ ಕಂಪನೀಸ್ ರೆಪ್ರೆಸೆಂಟ್ ಮಾಡಿದೆ. MSMEs ಯಾಗಿದೆ, ಯಾವ ತರ ಪರ್ಫಾರ್ಮೆನ್ಸ್ ಇದೆ ಅನ್ನೋದು ಯಾವ ಪ್ಲಾಟ್ಫಾರ್ಮ್ ಅಲ್ಲೂ ನಿಮಗೆ ಒಂದ್ ಕಡೆ ಸಿಗೋದಿಲ್ಲ. ಆದ್ರೆ ನಾವು ಇಂಡಸ್ಟ್ರಿನಲ್ಲೇ ನಾವು ಬೆಳಗಿಂದ ಸಂಜೆವರೆಗೂ ನಾವೇ ಅದರಲ್ಲೇ ಡೀಲ್ ಮಾಡಿ ನಮಗೆ ಗೊತ್ತಿದೆ. more than 30-40% of the smaller and medium scale industries are suffering. ಆದ್ರೆ ಒಂದೇ ಒಂದು ಸಿಲ್ವರ್ ಲೈನಿಂಗ್ ಏನಪ್ಪಾ ಅಂದ್ರೆ ಇವಾಗ ಹೋದ ಒಂದು 2 ತಿಂಗಳು 3 ತಿಂಗಳು ನೋಡಿದ್ರೆ ಪಿಕಪ್ ಆಗಿದೆ. ಪ್ರೀ ಕೋವಿಡ್ ಲೆವೆಲ್ಗೆ ಒಂದು 85%, 90% ಅಂಡ್ ಕೆಲವು MSMEs ಈವನ್ 100% ಲೆವೆಲ್ ಬಂದಿದೆ. ಆದ್ರೆ ಓನ್ಲಿ ಸಮ್ ಸೆಕ್ಟರ್ಸ್ ಅಲ್ಲಿ ಮಾತ್ರ ನೀವು ಚೆನ್ನಾಗಿ ಇದು ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಆದ್ರೆ ಕೆಲವು ಅದರ್ ಸೆಕ್ಟರ್ಸ್ ಅಲ್ಲಿ ಕಾಣ್ತಾ ಇಲ್ಲ. ಕ್ಯಾಪಿಟಲ್ ಗೂಡ್ಸ್ ಸೆಕ್ಟರ್ಸು, ಆಮೇಲೆ ರಿಯಲ್ ಎಸ್ಟೇಟ್ ಅಲ್ಲಿ ಸಂಬಂಧ ಇರೋ ಸೆಕ್ಟರ್ಸು, ಹಾಸ್ಪಿಟಾಲಿಟಿ ಇರೋ ಸೆಕ್ಟರ್ಸು, ಎಂಟರ್ಟೈನ್ಮೆಂಟ್ ಇರೋ ಸೆಕ್ಟರ್ಸ್ ಅಲ್ಲಿ ಏನು ಜಾಸ್ತಿ ಕಾಣ್ತಾ ಇಲ್ಲ. ಅದರಿಂದ ನಮ್ಮ ಸರ್ಕಾರದಲ್ಲಿ ಇವಾಗ ಏನಾದರೂ ಒಂದು ಫಿಲಿಪ್ ಕೊಡಬೇಕಾದ್ರೆ, ಒಂದು ಪುಷ್ ಕೊಡಬೇಕಾದ್ರೆ ಇಂಡಸ್ಟ್ರೀಸ್ಗೆ, ಈ ಸೆಕ್ಟರ್ಸ್ಗೆ ಮಾತ್ರ ಖಂಡಿತವಾಗಿ ಅವ್ರಿಗೆ ಹೆಲ್ಪ್ ಮಾಡಲೇಬೇಕಾಗುತ್ತೆ. ಒಂದು 4-5 ಸೆಕ್ಟರ್ಸ್ ತುಂಬಾ ಹಿಂದ್ಬಿದ್ದಿದೆ. ಇವಾಗ ನೋಡಿ, ಇವತ್ತಿನ ಸುದ್ದಿ ಪ್ರಕಾರ 120 lakh crores GST ಕಲೆಕ್ಷನ್ಸ್ ಆಗಿದೆ. ಈ 4-5 ಸೆಕ್ಟರ್ಸ್ ಹಿಂದ್ ಬಿದ್ದಿದ್ರು ಒಳ್ಳೆ GST ಕಲೆಕ್ಷನ್ಸ್ ಆಗಿದೆ. ಒಂದ್ ಪಕ್ಷ ಈ ಸೆಕ್ಟರ್ಸ್ ಚೆನ್ನಾಗಿ ಮಾಡಿದಿದ್ರೆ ಇನ್ನೂ ಎಷ್ಟು ಜಾಸ್ತಿ GST ಕಲೆಕ್ಷನ್ಸ್ ಆಗಬಹುದಾಗಿತ್ತು, ನೀವು ಯೋಚನೆ ಮಾಡಿ. ಅದರಿಂದ ಖಂಡಿತವಾಗಿ ಅವರ್ ಎಕಾನಮಿ ಇಸ್ ಲುಕಿಂಗ್ ಅಪ್. ಓಕೆ ಸರ್, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡ್ತೀನಿ ಸರ್, ಇನ್ನಷ್ಟು ಮಾತಾಡೋಣ. ಸಾಕಷ್ಟು ಸಂಗತಿಗಳನ್ನ ಚರ್ಚೆ ಮಾಡುವಂತಿದ್ದೆ, ಮಾತಾಡೋಣ. ಯಾಕಂದ್ರೆ ಸ್ವತಃ ವಿತ್ತ ಸಚಿವರು ಹೇಳ್ತಾರೆ ಈ ಬಾರಿ ಕೊಡ್ತಿರುವಂತ ಬಜೆಟ್ ಬಹಳ ಅದ್ಭುತವಾಗುತ್ತೆ, ಹಿಂದೆಂದೂ ನೀವು ನೋಡಿರದಂತ ಬಜೆಟ್ ಅನ್ನುವಂಥದ್ದಂದ್ರೆ ಏನೋ ಅವರ ತಲೆನಲ್ಲಿ ಇದೆ. ಖಂಡಿತವಾಗ್ಲೂ ನೋಡಿ, ಸಂಕಷ್ಟದಲ್ಲಿ ಹೊರಹೊಮ್ಮುವಂಥದ್ದೇ ನಿಜವಾದ ನಾಯಕತ್ವ. ಬಹಳ ಸಂಕಷ್ಟದ ಸ್ಥಿತಿನಲ್ಲಿ ಏನಾದರೂ ಮಾರ್ಗ ಹುಡುಕುವಂಥದ್ದೇ ನಾಯಕತ್ವ. ಹಾಗಾದ್ರೆ ಅದ್ಯಾವುದರ ಅರಿವಿಲ್ದನೇ ವಿತ್ತ ಸಚಿವೆ ಈ ರೀತಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಏನೋ ಇರಬೇಕು, ಏನಿದೆ ಹಾಗಾದ್ರೆ? ಇನ್ನು ಅರ್ಧ ಗಂಟೆಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ಬಜೆಟ್ ಅನ್ನ ಮಂಡಿಸೋರಿದ್ದಾರೆ. ಮೋದಿ ಸರ್ಕಾರದ 2ನೇ ಅವಧಿಯ 3ನೇ ಬಜೆಟ್ ಮತ್ತು ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರದ ಹಣಕಾಸು ಸಚಿವೆ ಆದ ನಂತರದ 3ನೇ ಬಜೆಟ್ ಇದಾಗಿರುವಂತದ್ದು. ಬಹಳ ನಿರೀಕ್ಷೆಗಳು ಕೂಡ ಇದೆ ಈ ಒಂದು ಬಜೆಟ್ನ ಮೇಲೆ. ಯಾಕಂದ್ರೆ ಸಹಜವಾಗಿಯೇ ಕೊರೋನಾದ ಸಂಕಷ್ಟದ ಸಂದರ್ಭದಲ್ಲಿ ಸುಮಾರು 20 ಲಕ್ಷ ಕೋಟಿಯ ಪ್ಯಾಕೇಜ್ ಅನ್ನೋದನ್ನ ಕೇಳಿದ್ರು. ಆದರೆ ಆ 20 ಲಕ್ಷ ಕೋಟಿ ಪ್ಯಾಕೇಜ್ನ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆ ಆಯಿತು, ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ. ಪರ ಮತ್ತು ವಿರುದ್ಧವೂ ಕೂಡ ಚರ್ಚೆ ನಡೆದಿದೆ, ಬಹಳಷ್ಟು ಟೀಕೆಯೂ ಕೂಡ ಎದುರಾಗಿತ್ತು. ಆದರೆ ಈಗ ಇದುವರೆಗೆ ಈ ಹಿಂದೆ ಎಂದೂ ಇಲ್ಲದ ರೀತಿಯಾದಂತಹ ಬಜೆಟ್ ಈ ಬಾರಿ ಮಂಡನೆ ಆಗುತ್ತೆ ಅನ್ನೋದನ್ನ ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಾರೆ. ಹಾಗಾಗಿ ಶಬ್ದ ಜೋರಾಗಿದೆ, ಆದರೆ ಅದಕ್ಕೆ ಪೂರಕವಾಗಿಯೇ ಅದರಲ್ಲಿ ಏನಾದರೂ ಕೊಡುಗೆ ಸಿಗುತ್ತಾ ಅನ್ನುವಂಥದ್ದನ್ನ ನೋಡಬೇಕಾಗಿರುವಂತಹದ್ದು. ಇದು ಬಹಳ ಮುಖ್ಯವಾಗಿರ್ತಕ್ಕಂತಹ ವಿಚಾರ. ಇದ್ರ ಬಗ್ಗೆ ಚರ್ಚೆನ ನಾವು ಮುಂದುವರಿಸೋಣ. ಈಗಾಗಲೇ ಅತಿಥಿಗಳು ಹೇಳ್ತಾರೆ, ಯಾಕಂದ್ರೆ ನಿರೀಕ್ಷೆ ದೊಡ್ಡದಿದೆ, ಅದನ್ನ ಜಾರಿಗೊಳಿಸುವಂತಹ ನಿಟ್ಟಿನಲ್ಲಿ ಯಾವ ಸ್ವರೂಪದ ಕೆಲಸ ನಡೆಯುತ್ತೆ ಅನ್ನೋದು ಬಹಳ ಮುಖ್ಯವಾಗಿರುವಂಥದ್ದು. ಪ್ರೊಫೆಸರ್ ಕೇಶವ್ ಅವರೇ, ಆರ್ಥಿಕ ಸ್ಥಿತಿಯ ವಿಚಾರಕ್ಕೆ ಬಂದಾಗ ಮತ್ತು ಈಗ ನಿರ್ಮಲಾ ಸೀತಾರಾಮನ್ ಅವರು ಹೇಳಿರ್ತಕ್ಕಂಥ ಮಾತು, ಶಬ್ದ ಬಹಳ ಜೋರಾಗಿದೆ, ಶಬ್ದದ ಬಳಕೆಯೂ ಕೂಡ ಬಹಳ ದೊಡ್ಡದಿದೆ. ಹೀಗಾಗಿ ಅದಕ್ಕೆ ಪೂರಕವಾಗಿದೆ. ಹಾಗಾಗಿ ನಿರೀಕ್ಷೆಯ ಭಾರವೂ ಕೂಡ ಹೆಚ್ಚಾಗುತ್ತೆ. ಶಬ್ದ ಯಾವಾಗ ಜೋರಾಗಿರುತ್ತೋ ನಿರೀಕ್ಷೆಯೂ ಕೂಡ ಜೋರಾಗುತ್ತೆ. ಸಾಮಾನ್ಯವಾಗಿ ಎಕನಾಮಿಕ್ಸ್ ಅಲ್ಲಿ ಒಂದು ಮಾತಿದೆ, ಇಡೀ ಎಕನಾಮಿಕ್ಸ್ ನಿಂತಿರೋದೇನೆ ರಿಸೋರ್ಸಸ್ ಆರ್ ವೆರಿ ಸ್ಕೇರ್ಸ್, ತುಂಬ ಕಡಿಮೆ ಇದೆ ರಿಸೋರ್ಸಸ್ಸು, ಆದರೆ ವಾಂಟ್ಸ್ ತುಂಬ ಜಾಸ್ತಿ ಇದೆ ಅನ್ನೋಂಥ ಒಂದು ಮಾತಿದೆ. ಹೌದು, ಬಹುಶಃ ಈ ಸರಿಯ ಬಜೆಟ್ಗೆ ಅದು ಪೂರ್ಣವಾಗಿ ಅನ್ವಯಿಸುತ್ತೆ. ಯಾಕೆಂದರೆ ಆಸೆಗಳು ಆಕಾಂಕ್ಷೆಗಳು ಜಾಸ್ತಿ ಇದೆ, ಸರ್ಕಾರನೂ ಕಾರಣ, ನಾವು ಕಾರಣ. ಹೌದು. ಸೊ ತುಂಬ ದೊಡ್ಡ ಪಟ್ಟಿಯೇ ಇದೆ. ಆದರೆ ರಿಸೋರ್ಸಸ್ ನೋಡಿ, ಎಕನಾಮಿಕ್ ಸರ್ವೆ ಹೇಳುತ್ತೆ 24.2 ಲಕ್ಷ ಕೋಟಿ ತೆರಿಗೆ ಅವ್ರಿಗೆ ಕಡಿಮೆ ಆಗುತ್ತೆ ಈ ವರ್ಷ. ಇಷ್ಟು ಕಡಿಮೆ ಈಗ ಆಗಲೇ ಇದೆ. ಡಿಸ್ಇನ್ವೆಸ್ಟ್ಮೆಂಟ್ ಟಾರ್ಗೆಟ್ ಈವನ್ 20% ರೀಚ್ ಆಗಿಲ್ಲ. GST ಕಳೆದ 4 ತಿಂಗಳಿಂದ ಜನವರಿನೂ ಸೇರ್ಕೊಂಡು ಹೆಚ್ಚಾಗಿರೋದು ಬಿಟ್ರೆ ಅವ್ರಿಗೆ ರೆವಿನ್ಯೂ ಆಸ್ಪೆಕ್ಟ್ಸ್ ತುಂಬಾ ಕಡಿಮೆ ಇದೆ. ಆದ್ರೆ ಎಲ್ಲ ಸೆಕ್ಟರು ಫಾಲ್ ಆಗಿದೆ. ನಿಮಗೆ ಅಗ್ರಿಕಲ್ಚರ್ಗೆ ದೋ ಇಟ್ ಇಸ್ ಪರ್ಫಾರ್ಮಿಂಗ್ ವೆಲ್ 3.4% ಅದೊಂದೇ ಕೈ ಹಿಡಿದಿದ್ದು, ಅವರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಾವು ಈ ಸಂಕಷ್ಟದಲ್ಲೂ ಇಷ್ಟು ಕೆಲಸ ಮಾಡಿಕೊಟ್ಟಿದ್ದೀವಿ, ನಮಗೂ ನೀವು ಹಣ ಕೊಡಿ ಅಂತಾರೆ. ಇಂಡಸ್ಟ್ರೀಸ್ ಈಗ ತಾನೇ ಇಂಡಸ್ಟ್ರಿಯಲಿಸ್ಟು ಹೇಳ್ತಾ ಇದ್ರು, ಇಲ್ಲ MSME 66.3 ಲಕ್ಷ MSMEs ಇದೆ, 663 ಲ್ಯಾಕ್ MSMEs ಇದೆ,
ಅದರಲ್ಲಿ 80% ವೆದರ್ ಪರ್ಫಾರ್ಮಿಂಗ್ ಆರ್ ನಾಟ್ ಪರ್ಫಾರ್ಮಿಂಗ್ ಡೇಟಾ ನಮ್ಮ ಹತ್ರ ಇಲ್ಲ. ಸೊ ಇಂಥ ಸ್ಥಿತಿಯಲ್ಲಿ ಯಾರಿಗೆ ಕೊಡೋದು? ಬಟ್ ಡಿಸ್ಪೈಟ್ ದಟ್ ಏನಾಗಿದೆ ಅಂತಂದರೆ ತುಂಬ ಒಂದು ಹೈಪ್ ಕ್ರಿಯೇಟ್ ಆಗಿಬಿಟ್ಟಿದೆ. ಏನಂತಂದರೆ ನಾವು ಕೋವಿಡ್ ವ್ಯಾರಿಯರ್ಸ್ ಆಗಿದ್ವಿ, ನಮಗೇನಾದರೂ ಕೊಡಬೇಕು, ಇಲ್ಲ ಸರ್ಕಾರಿ ನೌಕರರಿಗೆ ತುಂಬ ಸಂಕಷ್ಟ ಅಲ್ಲ, ಅವರು ಕೆಲಸ ಮಾಡಿದ್ರು ಅವ್ರಿಗೆ ಕೊಡಬೇಕು, ಇನ್ಕಮ್ ಟ್ಯಾಕ್ಸ್ನ ನೀವೇನಾದರೂ ಇದು ಮಾಡೋಕ್ಕೆ ಹೋದರೆ ಏನಾಗ್ಬೋದು ರಿಸೋರ್ಸಸ್ ಕೊಡೋಕ್ಕೆ. ಈಗ ಅದರಲ್ಲಿ ಎಲ್ಲರಿಗೂ ಎಕ್ಸ್ಪೆಕ್ಟೇಷನ್ ಇದೆ, ನಾನು ಒಬ್ಬ ಇದಾದರೆ ನನಗೇನು ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋ ಥರ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಒಂದು ವೇಳೆ ಇಲ್ಲಿ ಏನಾದ್ರು ನನಗೆ ಕನ್ಸೆಷನ್ಸ್ ಕೊಟ್ಟರೆ ಅದನ್ನು ತುಂಬ ಬಗೆ ಹೇಗೆ? ಸೊ ಒಂಥರ ದೊಡ್ಡ ಚಾಲೆಂಜು. ಈ ಬಹುಶಃ ಈ ಥರ ಚಾಲೆಂಜನ್ನ ಅದೊಂದು ಒಪ್ಕೋತೀನಿ ನಾನು. ಇದನ್ನ ಇನ್ ಕೇಸ್ ಇಫ್ ದೆ ಡೆಲಿವರ್ ಇಟ್ ಪ್ರಾಬ್ಲಿ ಇಟ್ಸ್ ಹಿಸ್ಟಾರಿಕಲ್. ಯಾಕಂದರೆ ಹಿಂದೆ ಯಾವತ್ತೂ ಯಾವ ಫೈನಾನ್ಸ್ ಮಿನಿಸ್ಟ್ರು ಇಂಥದೊಂದು ಕ್ಲಿಷ್ಟ ಸನ್ನಿವೇಶದಲ್ಲಿ ಇರಲಿಲ್ಲ. ಯಾಕಂದರೆ ಬೇರೆ ಬೇರೆ ಸನ್ನಿವೇಶದಲ್ಲಿ ಎಲೆಕ್ಷನ್ ಇರ್ತಾ ಇತ್ತು, ಪಾಪ್ಯುಲಿಸ್ಟ್ ಆಗಿ ಮಾತಾಡ್ಬೋದಾಗಿತ್ತು, ಯುದ್ಧ ಇರ್ತಾ ಇತ್ತು. ಈ ಸರಿ ಯುದ್ಧವೂ ಇದೆ. ಇನ್ನೂ ಒಂದೇನು ಬಾರ್ಡರ್ ಅಲ್ಲಿ ನಮಗೆ ತುಂಬಾ ಒಳ್ಳೆ ನೈಬರ್ಸ್ ಇರೋದ್ರಿಂದ ಅವ್ರು ಇಂಥ ಟೈಮಲ್ಲೂ ನಮ್ಮ ಜೊತೆ ಚೆನ್ನಾಗಿ ನಡ್ಕೋತಾ ಇದ್ದಾರೆ, ಅದು ಅನಗತ್ಯವಾಗಿ ತೊಂದರೆ ಕೊಡ್ತಾ. ಸೊ ಹಂಗಾಗಿ ಅದಕ್ಕೂ ನೀವು ಡಿಫೆನ್ಸ್ಗೂ ಕಮ್ಮಿ ಮಾಡೋಕ್ಕಾಗಲ್ಲ. ಒಂದ್ ವೇಳೆ ಅವ್ರೇನಾದ್ರೂ ಕೋಆಪರೇಟ್ ಮಾಡಿದಿದ್ರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಡಿಫೆನ್ಸ್ನ ಪೂರ್ತಿ ನಾವು ಇದಕ್ಕೆ ವಿನಿಯೋಗಿಸಿದ್ರೆ 6% 7% ಏನಿರುತ್ತೆ ಓವರ್ ಆಲ್ ಬಜೆಟಲ್ಲಿ 6 to 7% ನಾವು ಇದಕ್ಕೆ ವಿನಿಯೋಗಿಸಿದ್ರೆ ಪಾವರ್ಟಿ ಹೆಚ್ಚಾಗಿದೆ. ನಿಮಗೆ ವರ್ಲ್ಡ್ ಬ್ಯಾಂಕ್ ಡೇಟಾ ಹೇಳುತ್ತೆ ಈ ಒಂದು ವರ್ಷದಲ್ಲಿ 40 ಕೋಟಿ ಜನ ಹೆಚ್ಚಿಗೆ ಆಗಿದ್ದಾರೆ ಪಾವರ್ಟಿಗೆ. ಸೊ ಓವರ್ ಆಲ್ ಇಷ್ಟು ಪಾವರ್ಟಿ ಹೆಚ್ಚಾಗಿದೆ, ಇನ್ಇಕ್ವಾಲಿಟಿ ಹೆಚ್ಚಾಗಿದೆ. ಸೊ ಇದನ್ನು ನೋಡ್ಕೋಬೇಕು. ಸೋಷಿಯೋ ಎಕನಾಮಿಕ್ ಇಂಡಿಕೇಟರ್ಸು ಸಮಸ್ಯೆ ಇದೆ, ಅದರ ಜೊತೆಗೆ ಎಕಾನಮಿಯ ಬೇಸು ಪ್ರಾಬ್ಲಮ್ ಅಲ್ಲಿದೆ. ನಾವೇನಂತಂದ್ರೆ ಒಂದು ಪಾಸಿಟಿವ್ ಅಪ್ರೋಚ್ ಏನು ಅಂತಂದ್ರೆ ಇತ್ತೀಚೆಗೆ ಸೆಕೆಂಡ್ ಹಾಫ್ ಅಲ್ಲಿ GST ಹೆಚ್ಚಾಗ್ತಾ ಇದೆ, ಫಾರೆಕ್ಸ್ ಡಿಸೆಂಬರ್ ನಂತರ ಫಾರೆಕ್ಸ್ ರಿಸರ್ವ್ಸ್ ಜಾಸ್ತಿ ಇದೆ, ಮೂಡು ಚೆನ್ನಾಗಿದೆ ಪಬ್ಲಿಕ್ದು, ಕನ್ಸಂಪ್ಷನ್ ನೋಡಿ ಅದನ್ನು ಪ್ರೈವೇಟ್ ಕನ್ಸಂಪ್ಷನ್ ಕಡಿಮೆ ಆಗಿದೆ, ಗವರ್ಮೆಂಟ್ ಸ್ಪೆಂಡಿಂಗ್ ಮಾತ್ರ ಜಾಸ್ತಿ ಆಗ್ತಾ ಇರೋದು. ಇವಾಗ ಇನ್ನೇನಂದ್ರೆ ಸಿಂಪಲ್ ಕಿನ್ಶಿನ್ ಎಕನಾಮಿಕ್ಸು, ಗವರ್ಮೆಂಟ್ ಇನ್ವೆಸ್ಟ್ಮೆಂಟ್ ಹೆಚ್ಚು ಮಾಡಬೇಕು, ಬಟ್ ದುಡ್ಡು ಎಲ್ಲಿಂದ ತರೋದು? ದಿಸ್ ಎ ಬಿಗ್ ಕ್ವಶನ್ ಪ್ರಾಬಬ್ಲಿ ವಿಚ್ ಇವತ್ತು ಅವ್ರು ಏನಾದ್ರು ಫೇಸ್ ಮಾಡಿ ಗೆದ್ರೆ ಹ್ಯಾಟ್ಸ್ ಆಫ್. ಬಹುಶಃ ಅವರಿಗೆ ಆ ಒಂದು ವಿಶ್ವಾಸ ಇದ್ದಿದ್ರಿಂದಲೇ ನೀವು ಹಿಂದೆಂದು ಈ ಕಂಡರದಂತ ಬಜೆಟ್ ನ ಕೊಡ್ತೀವಿ ಅಂತ ಹೇಳಿರ್ಬೋದಾ? ಇರಬಹುದು ಅನ್ಸುತ್ತೆ, ಆಗ್ಲಿ ಅಂತಲೂ ಆಸೆ. ಖಂಡಿತ. ಹಾಗೆ ಜೆರಾಲ್ಡ್ ಟವರ್ಸ್ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಮಂಗಳೂರಿನಿಂದ ಮೀನುಗಾರಿಕಾ ವಲಯದ ಉದ್ಯಮಿ. ಜೆರಾಲ್ಡ್ ಅವರೇ, ಬಹಳ ಮುಖ್ಯವಾಗಿ ಮೀನುಗಾರಿಕಾ ಕ್ಷೇತ್ರದ ದೃಷ್ಟಿಯಿಂದ ನೋಡಿದಾಗ ಸಾಕಷ್ಟು ವಿಚಾರಗಳನ್ನ ಕೇಂದ್ರ ಸರ್ಕಾರವು ಕೂಡ ಈ ಮೀನುಗಾರರ ವಿಚಾರದಲ್ಲಿ ಹೇಳ್ತಾ ಬರುತ್ತೆ, ನಾವು ಇಂತಹ ಸೌಲಭ್ಯವನ್ನ ಕೊಡ್ತಾ ಬಂದಿದ್ದೀವಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಬಂದರೆ. ಆದ್ರೆ ನೀವು ಈ ಬಜೆಟ್ ನ ಸಂದರ್ಭದಲ್ಲಿ ಏನ್ ನಿರೀಕ್ಷೆ ಹೊಂದಿದ್ದೀರಿ? ಯಾಕಂದ್ರೆ ಕೊರೋನಾ, ಈ ಲಾಕ್ಡೌನ್, ಈ ಅವಧಿಯಲ್ಲಿ ಎಲ್ಲ ವಲಯದಂತೆ ನೀವು ಕೂಡ ತೊಂದರೆಯನ್ನು ಅನುಭವಿಸಿದ್ರಿ. ಈಗ ಯಾವ ರೀತಿಯಂತ ನಿರೀಕ್ಷೆಯನ್ನು ಇಟ್ಕೊಂಡಿರುವಂಥದ್ದು? ನೋಡಿ, ನಾನು ದಕ್ಷಿಣ ಕನ್ನಡ ಕರಾವಳಿ ಜಿಲ್ಲೆಗಳ ನಿಕಟ ಸಂಪರ್ಕದಲ್ಲಿ ಇರುವವ. ಹೌದು. ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಈಗ ಕೊರೋನಾದಿಂದಾಗಿ ಈ ಮೀನು ಹೊರ ದೇಶಗಳಿಗೆ ಹೋಗುದಿಲ್ಲ. ಹೌದು. ಅದರ ಜೊತೆಯಲ್ಲಿ ಮೀನುಗಾರಿಕೆಗೆ ಉಪಯೋಗ ಮಾಡುವ, ಈ ಬೋಟುಗಳಿಗೆ ಉಪಯೋಗ ಮಾಡುವ ಡೀಸೆಲ್ ಅದರ ಬೆಲೆ ಜಾಸ್ತಿ ಆಗಿ ಸಬ್ಸಿಡಿ ಕೂಡ ತೆಗೆದಿದ್ದಾರೆ. ಇದರಿಂದ ತುಂಬಾ ಸಮಸ್ಯೆ ಉಂಟಾಗಿದೆ ನಮ್ಮ ಮೀನುಗಾರರಿಗೆ. ಅದರ ಜೊತೆಯಲ್ಲಿ ಬರೀ ಮೀನುದಂತೇಳಿ ಅಲ್ಲ, ಈಗ ನಮ್ಗೆ ಅಡಿಕೆ ಬೆಳೆ ಕೂಡ ಇಲ್ಲಿ ಮಾಡ್ತೇವೆ ನಾವು, ಅಗ್ರಿಕಲ್ಚರ್ ಪ್ರಾಡಕ್ಟ್. ಈ ಅಡಿಕೆ ಬೆಳೆಗಾರರು ಕೂಡ ವಿಪರೀತ ಮಳೆಯಿಂದಾಗಿ ಮತ್ತೆ ಹೋದ ವರ್ಷ ಜುಲೈಯಲ್ಲಿ ಜಾಸ್ತಿ ಡ್ಯಾಮೇಜ್ ಆದದ್ದು ಈ ಕ್ರಾಪ್ ಎಲ್ಲ, ಆದ ಕಾರಣ ಎಲ್ರಿಗೂ ಕೂಡ ಒಂದು ಪೆಟ್ಟು ಬಿದ್ದಿದೆ. ಈಗ ಎಲ್ಲ ನಮ್ಮ ಈ ಕರಾವಳಿ ಜಿಲ್ಲೆಯ ಜನರು, ಹೆಚ್ಚಾಗಿ ಬಡವರು ಮತ್ತೆ ಮಧ್ಯಮ ವರ್ಗದವರು, ನಮ್ಮ ವಿತ್ತ ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಿಂದ ಒಳ್ಳೆ ಬಜೆಟ್ ಅನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ. ನಾನು ಇವತ್ತು ಒಂದು ತಮ್ಮ ಟಿವಿ ಮುಖಾಂತರ, ಚಾನೆಲ್ ಮುಖಾಂತರ ಒಂದು ಸಂದೇಶ ಕೊಡಲು ನಾನು ಪ್ರಯತ್ನ ಮಾಡ್ತೇನೆ ನಮ್ಮ ಸರ್ಕಾರಕ್ಕೆ. ಈ ಸ್ಮಾರ್ಟ್ ಸಿಟಿ ಯೋಜನೆ ಅದರ ಮೇಲೆ ಸ್ವಲ್ಪ ಹಿಡಿತಾ ಇಡಬೇಕು. ಯಾಕೆ ಹೇಳಿದರೆ, ಇವತ್ತು ಬಡ ಮತ್ತೆ ಮಧ್ಯಮ ವರ್ಗದವರು ದೂರ್ತಾ ಇದ್ದಾರೆ. ನಗರಗಳಲ್ಲಿ ಹಣ ವಿಪರೀತವಾಗಿ ಪೋಲಾಗ್ತದೆ, ದುಂದು ವೆಚ್ಚ ಮಾಡ್ತದೆ ಅಂತೇಳಿ ಮೊದಲು ಸರ್ಕಾರ ದುಂದು ವೆಚ್ಚವನ್ನು ಕಂಟ್ರೋಲ್ ಮಾಡಬೇಕು. ಮತ್ತೆ ಬಡವರ ಮೇಲೆ ಯಾವುದು ಕೂಡ ಎಫೆಕ್ಟ್ ಆಗದಾಗೆ ಈ ಬಜೆಟ್ನಿಂದ ನೋಡ್ಕೊಳ್ಬೇಕಾಗ್ತದೆ. ಅದರ ಜೊತೆಯಲ್ಲಿ ಇವತ್ತು ಇಡೀ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಹಾಳಾಗಿದೆ. ಒಂದು ಡಿಮಾನಿಟೈಸೇಷನ್ ನಿಂದಾಗಿ ಮತ್ತೊಂದು ಕೊರೋನಾದಿಂದಾಗಿ. ಈ ಎರಡೂ ಕೂಡ ಇಡೀ ನಮ್ಮ ಸ್ವತಂತ್ರದ ಚರಿತ್ರೆಯಲ್ಲಿ ಇಷ್ಟು ದೊಡ್ಡ ಆರ್ಥಿಕತೆಗೆ ಪೆಟ್ಟು ಬೀಳಲಿಲ್ಲ. ಆದ ಕಾರಣ ನಮ್ಮ ವಿತ್ತ ಸಚಿವೆಯವರು ಬಹಳ ಜಾಗ್ರತೆ ವಹಿಸಿ ಈ ಮಧ್ಯಮ ವರ್ಗ ಬಡ ವರ್ಗದವರಿಗೆ ಯಾವುದು ಕೂಡ ತೊಂದರೆ ಆಗದ ರೀತಿಯಲ್ಲಿ ಬಜೆಟ್ ಏನ್ ನಿರೀಕ್ಷೆ ಇಟ್ಕೋಬಹುದು ನೋಡೋಣ. ಜೆರಾಲ್ಡ್ ಅವರೇ, ಮತ್ತಷ್ಟು ನಾನು ನಿಮ್ಮ ಜೊತೆಗೆ ನಾನು ಚರ್ಚೆ ಮಾಡ್ತೀನಿ. ಬನ್ನಿ, ನಮ್ಮ ಜೊತೆಗೆ ಪ್ರೊಫೆಸರ್ ನರಸಿಂಹಪ್ಪ ಇದ್ದಾರೆ, ಕೃಷಿ ಮತ್ತು ನೀರಾವರಿ ತಜ್ಞರು. ಪ್ರೊಫೆಸರ್ ನರಸಿಂಹಪ್ಪನವರೇ, ನೋಡ್ತಾ ಇದ್ದೀರಿ, ದೇಶ ಇವತ್ತು ಬಹಳ ಸಂಕಷ್ಟ ಸ್ಥಿತಿಯಲ್ಲಿದೆ, ವಿಶ್ವವೇ ಸಂಕಟದಲ್ಲಿದೆ. ಅದರಲ್ಲೂ ಮುಂದುವರಿತಿರುವಂತಹ ರಾಷ್ಟ್ರವಾದಂತಹ ಭಾರತ
ತುಂಬ ಕಷ್ಟ ಎದುರಿಸ್ತಾ ಇದೆ. ಒಂದು ಕಡೆಗೆ ಒಳಗಿನೇ ಎಷ್ಟು ಎಲ್ಲ ವ್ಯವಹಾರಗಳು ಕುಸಿತ ಕಂಡಿರೋದು, ಈ ಆರ್ಥಿಕತೆ ಅನ್ನುವಂಥದ್ದು ಪಾತಾಳಕ್ಕೆ ಕಳೆದಿದೆ. ಇಂತಹ ಸಂದರ್ಭದಲ್ಲಿ ಈ ಹೊರಗಿನ ಶತ್ರುಗಳು ಕೂಡ ಸಜ್ಜಾಗಿ ನಿಂತಿದ್ದಾರೆ ಹೊರಗಡೆ ಬರಬೇಕು ಅಂತ. ಒಂದೆರಡು ಸಂಗತಿಗಳಲ್ಲ, ಎಲ್ಲ ರಂಗಗಳಲ್ಲೂ ಕೂಡ ಸಂಕಷ್ಟಗಳೇ. ಇಂತಹ ಸಂದರ್ಭದಲ್ಲಿ ಬರ್ತಿರುವಂಥ ಬಜೆಟ್ ಬಹಳ ಕುತೂಹಲ ಇದೆ, ಇದರ ಬಗ್ಗೆ ಬಹಳ ನಿರೀಕ್ಷೆಗಳಿದೆ. ನೀವು ರೈತ ಮುಖಂಡರಾಗಿ, ರೈತ ನಾಯಕರಾಗಿ, ಜೊತೆಗೆ ರೈತರ ಸಮಸ್ಯೆಗಳನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರುವಂಥವರಾಗಿ ಈ ಬಾರಿ ತಮ್ಮ ನಿರೀಕ್ಷೆಗಳೇನಿದೆ ಸರ್? ಈಗ ಮೊದಲನೇದಾಗಿ ಭಾಳ 5 ನಿಮಿಷ ಅಂತೂ ಮಾತಾಡ್ತೀನಿ, ಡಿಸ್ಟರ್ಬ್ ಮಾಡಬೇಡಿ. ಇಲ್ಲ ಹೇಳ್ಬಿಡಿ. ಮೊದಲನೇದು ಡಿಮಾನಿಟೈಸೇಷನ್. ಈ ಕಾಯಿಲೆ ಇನ್ನೂ ಹೋಗಿಲ್ಲ. ಡಿಮಾನಿಟೈಸೇಷನ್ ಕಾಯಿಲೆ ಇನ್ನೂ ಕಾಡ್ತಾ ಇದೆ ದೇಶನ. ಎಲ್ಲ ಸೆಕ್ಷನ್ಸನ್ನು ಕಾಡ್ತಾ ಇದೆ, ಕೃಷಿ ಒಂದನ್ನು ಮಾತ್ರ ಕಾಡ್ತಾ ಇಲ್ಲ. ಇನ್ನು ಎರಡನೇದೇನೆಂದರೆ GST. ಬಹಳ ಆತ್ರವಾಗಿ ನಾವೇನೋ ಮಾಡ್ತೀವಿ ಅಂತ GST ತಂದರು. ಇವತ್ತು 3-4 ತಿಂಗಳಿಂದ ಅಲ್ಲ, GST 1 ಲಕ್ಷದ ಮೇಲೆ ಹೋಗಿದೆ ಅಷ್ಟೇ ಹೊರತು ಅಲ್ಲಿವರೆಗೂ ನಾವು ನಿರೀಕ್ಷೆ ಮಾಡಿದ 50% ಕೂಡ GST ಪರ್ಫಾರ್ಮೆನ್ಸ್ ಆಗಲಿಲ್ಲ. ಬಹಳ ರಾಜ್ಯಗಳು ತಮ್ಮ ಪಾಲಿನ GST ತಗೊಳ್ಳೋದಕ್ಕೆ ಅವ್ರನ್ನ ಕೇಳಲಾರದೆ ಸುಮ್ಮನೆ ಇರಬೇಕಾದ ಕೆಟ್ಟ ಪರಿಸ್ಥಿತಿಗೆ ಬಂದಿದ್ದೇವೆ. ಎರಡಾಯಿತು. ಮೂರನೇದೇನಂತಂದರೆ, ಈ ಲಾಕ್ಡೌನ್ ಬರೋಕ್ಕಿಂತ ಮುಂಚೆನೇ ನಾವು ಸ್ಲೋ ಡೌನ್ ಆಗಿದ್ವಿ. ಅದು ವರ್ಲ್ಡ್ ಫೆನಾಮಿನಾ ಅಂತಂದ್ಬಿಟ್ಟು ಅಂದು ಸ್ಲೋ ಡೌನ್ ಆಗಿಬಿಟ್ಟಿದೆ ಎಕಾನಮಿ ಅಂತ ಇದ್ವಿ ಹೋದ ವರ್ಷನೇ. ಲಾಕ್ಡೌನ್ ಆದಮೇಲೆ ಏನಾಯಿತು? ವಿಚಿತ್ರ ಪರಿಸ್ಥಿತಿಗೆ ನಾವು ದುಡ್ಡಲ್ಪಟ್ವಿ. ಇಡೀ ಅರ್ಥವ್ಯವಸ್ಥೆ, ಕೃಷಿ ಒಂದನ್ನು ಬಿಟ್ಟು ಇಡೀ ಅರ್ಥವ್ಯವಸ್ಥೆ ಒಂದು ಪೆಟ್ಟಿಗೆಗೆ ಹಾಕಿ ಬೀಗ ಹಾಕಿ ಮುಚ್ಚಿದಂಗೆ ಆಗೋಯ್ತು. ಪ್ರೊಡಕ್ಷನ್, ಮ್ಯಾನುಫ್ಯಾಕ್ಚರಿಂಗ್, ಮೈನಿಂಗ್, ಟ್ರೇಡ್ ಆ್ಯಂಡ್ ಟ್ರಾನ್ಸ್ಪೋರ್ಟ್, ಎಲೆಕ್ಟ್ರಿಸಿಟಿ ಜನರೇಷನ್, ಕೋಲ್ ಪ್ರೊಡಕ್ಷನ್, ಸ್ಟೀಲ್ ಪ್ರೊಡಕ್ಷನ್, ಕನ್ಸ್ಟ್ರಕ್ಷನ್ ಎಲ್ಲ ನಿಂತೋಯ್ತು. ನಿಂತೋದ ಮೇಲೆ ಏನಾಯಿತು? ಪಾರ್ಟಿಷನ್ ಅಂದರೆ ದೇಶ ವಿಭಜನೆ ಆದಾಗ ಯಾವ ರೀತಿ ಒಂದು ಕಡೆಯಿಂದ ಜನ ವಲಸಿಗರು ಇನ್ನೊಂದು ಕಡೆಗೆ ಬಂದರು, ಭಾರತಕ್ಕೆ ಬಂದರು, ಅದೇ ರೀತಿ ಮನೆಯಿಂದ ಕೆಲಸ ಇಲ್ಲದೆ ಹೋಗಿದ್ದ ವಲಸಿಗರು ಮನೆಗೆ ಗರ್ವಾಪ್ಸಿ ಆಗೋಯ್ತಿದು. ಯಾಕೆ? ಇದು ಬರಿಗೈ ಗರ್ವಾಪ್ಸಿ ಆಗೋಯ್ತು. ಖಾಲಿ ಕೈನಲ್ಲಿ ಖಾಲಿ ಮನೆಗೆ, ಗತಿ ಇಲ್ಲದ ಮನೆಗೆ ಮತ್ತು ವಾಪಸ್ ಹೋಗಬೇಕಾದ ಅತ್ಯಂತ ಕೆಟ್ಟ ಪರಿಸ್ಥಿತಿಗೆ ನಾವು ಬಂದು ಕೂತ್ಬಿಟ್ವಿ. We saw one of the biggest movement of unemployed people from one part of the country. It is Bombay, it is Delhi, it is Bangalore, it is Kerala. ಇಲ್ಲಿಂದ ಸೀದಾ ವಾಪಸ್ ಹೋದ್ರು, ಬಿಹಾರಕ್ಕೆ ಹೋದ್ರು, ಒರಿಸ್ಸಾಕ್ಕೆ ಹೋದ್ರು, ಜಾರ್ಖಂಡ್ಗೆ ಹೋದ್ರು, ಎಲ್ಲ ಕಡೆಗೆ ಹೋದರು. ಆ ಪರಿಸ್ಥಿತಿನ ನಾವು ನೋಡ್ತಾ ಇದ್ವಿ. ಇದು 4ನೇದು. ಇನ್ನು 5ನೇದು ನಾವು ನೋಡ್ಬೇಕಂತಂದರೆ, BJPಗೆ ಎಲ್ಲ ಪಾರ್ಟಿಗಳಿಗೂ, ಆದರೆ BJPಗೆ ಸ್ವಲ್ಪ ಜಾಸ್ತಿ. ಏನಂತಂದರೆ ಅಬ್ಸೆಷನ್ ವಿತ್ ಇನ್ಫ್ಲೇಷನ್ ಮ್ಯಾನೇಜ್ಮೆಂಟ್. ತುಪ್ಪ 300 ರೂಪಾಯಿ ಒಳಗೆ kg ಇರಬೇಕು, ಬೇಳೆ 40 ರೂಪಾಯಿಗೆ ಸಿಕ್ಕರೆ ಬಹಳ ಒಳ್ಳೆಯದು, ಅಕ್ಕಿ ಫ್ರೀ ಕೊಟ್ಟರೆ ಇನ್ನೂ ಚೆನ್ನಾಗಿ ಅಂತನ್ನೋ ಮಟ್ಟಕ್ಕೆ ಇನ್ಫ್ಲೇಷನ್ ಮ್ಯಾನೇಜ್ಮೆಂಟ್ನಲ್ಲಿ ನಮ್ಮ ಇಡೀ ಅರ್ಥವ್ಯವಸ್ಥೆಯ ಒಂದು ದೃಷ್ಟಿಕೋನ ಆ ಇನ್ಫ್ಲೇಷನ್ ಕಂಟ್ರೋಲ್ ಮಾಡಬೇಕು, ಬೇರೆಯವರು ನೆಗದು ಬಿದ್ದರೂ ಪರವಾಗಿಲ್ಲ ಅನ್ನೋ ಮಟ್ಟಕ್ಕೆ ಹೋಗಿದೆ. ಇದು ಒಂದು. ಎರಡನೇದು ಫಿಸ್ಕಲ್ ಕಂಟ್ರೋಲ್. ಫಿಸ್ಕಲ್ ಡಿಫಿಸಿಟನ್ನು 3.5% ಇಡಬೇಕು ಅನ್ನೋದನ್ನು ಈ ಡಾಲ್ಫಿನ್ ಇರ್ತಾವಲ್ಲ ಸಮುದ್ರದಲ್ಲಿ, ಹಂಗೆ ಆ 3.5 ಇದ್ದಿದ್ದು 13.5 ಹೋಗ್ಬಿಟ್ಟಿದೆ. ನೀವು ಮಾತಾಡಬೇಡಿ, ಇನ್ನೂ 2 ನಿಮಿಷ. ಇಲ್ಲ, ಒಂದೇ ಮಾತಾಡ್ತೀನಿ, ನಿಮ್ಮಿಂದ ಕಂಟಿನ್ಯೂ ಮಾಡ್ತೀನಿ. ಡೋಂಟ್ ಡಿಸ್ಟರ್ಬ್ ಮೀ. ಬಹಳ ಮುಖ್ಯವಾಗಿ ಈಗಾಗಲೇ ಕೇಂದ್ರದ ಕ್ಯಾಬಿನೆಟ್ ಸಭೆಯು ಕೂಡ ಮುಕ್ತಾಯ ಆಗಿದೆ. ಇನ್ನೇನು ಲೋಕಸಭೆಗೆ ನಿರ್ಮಲಾ ಸೀತಾರಾಮನ್ ಅವರು ಬರ್ತಾರೆ ಮತ್ತು 11 ಗಂಟೆಗೆ ಸರಿಯಾಗಿ ಲೋಕಸಭೆಯಲ್ಲಿ ಬಜೆಟ್ ಮಂಡನೆಯನ್ನ ಮಾಡಲಿದ್ದಾರೆ. ಕೇಂದ್ರ ಸಚಿವ ಸಂಪುಟ ಸಭೆ ಈಗ ಅಂತ್ಯವಾಗಿದೆ. ಬಜೆಟ್ಗೆ ಅನುಮೋದನೆಯನ್ನ ಪಡ್ಕೊಳ್ಳಲಾಗಿದೆ. ಮೊದಲ ಬಾರಿಗೆ ಪೇಪರ್ಲೆಸ್ ಅಂದರೆ ಕಾಗದ ರಹಿತವಾಗಿರತಕ್ಕಂತಹ ಒಂದು ಬಜೆಟ್ ಈ ಬಾರಿ ಮಂಡನೆ ಆಗ್ತಾ ಇರೋದು. ಟ್ಯಾಬ್ ಮೂಲಕವಾಗಿ ಇದನ್ನ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅವಾಗಲೇ ನಾನು ಆರಂಭದಲ್ಲಿ ಹೇಳಿದೆ, ಕಳೆದ ವರ್ಷ ಸೂಟ್ ಕೇಸ್ಗೆ ಗುಡ್ ಬೈ ಹೇಳಿದ್ವಿ. ಅದರ ಬದಲಿಗೆ ಪುಸ್ತಕವನ್ನು ಒಂದು ರ್ಯಾಪ್ ಮಾಡಿಕೊಂಡು ತೆಗೆದುಕೊಂಡು ಬರಲಾಗಿತ್ತು. ಈ ಬಾರಿ ಆ ಪುಸ್ತಕಕ್ಕೂ ಕೂಡ ನಾವು ಗುಡ್ ಬೈ ಹೇಳಿದ್ವಿ. ಈ ಬಾರಿ ನಮಗೆ ಹೊಸದಾಗಿ ಟ್ಯಾಬ್ ಬಂದಿದೆ. ಆ ಟ್ಯಾಬ್ ಮೂಲಕವಾಗಿಯೇ ಈಗ ಬಜೆಟ್ ಅನ್ನು ನಾವು ನೋಡ್ತಾ ಇದ್ವಿ.
ಬದಲಾವಣೆಯ ಬಹಳ ದೊಡ್ಡದಾದಂತಹ ಮಾತನ್ನ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ. ಆ ನಿರೀಕ್ಷೆ ಭಾರತದಲ್ಲೂ ಕೂಡ ಇರುವಂತದ್ದು, ಭಾರತದ ಉದ್ದಗಲಕ್ಕೂ ಕೂಡ ಆ ನಿರೀಕ್ಷೆ ಇದೆ. ಎಲ್ಲ ವಲಯವೂ ಕೂಡ ನಿರೀಕ್ಷೆಯಿಂದ ಕೇಂದ್ರ ಸರ್ಕಾರದ ಕಡೆಗೆ ನೋಡ್ತಾ ಇದೆ. ಒಂದು ಅಂಶವನ್ನ ಗುರುರಾಜಾಚಾರ್ಯ ಅವರು ಆಕೆಯನ್ನು ಮೆನ್ಷನ್ ಮಾಡಿದ ರೀತಿಯಲ್ಲಿ ಇಡೀ ವರ್ಷ ಅಂದ್ರೆ ಕೇವಲ ಅದು 20-21 ಅವಧಿಯಲ್ಲಿ ಮಾತ್ರ, ಅದು 19-20ರಲ್ಲೂ ಕೂಡ ಬಹುತೇಕ ಹಾಗೇನೇ ಇತ್ತು. ಅನೇಕ ಸಂದರ್ಭಗಳಲ್ಲಿ ಸಣ್ಣ ಸಣ್ಣ ಬಜೆಟ್ನ ಸ್ವರೂಪದಲ್ಲಿ, ಮಿನಿ ಬಜೆಟ್ನ ಸ್ವರೂಪದಲ್ಲಿ, ಹೊಸ ಹೊಸ ಪ್ಯಾಕೇಜ್ಗಳ ಸ್ವರೂಪದಲ್ಲಿ ಬಜೆಟ್ ಮಂಡನೆ ಆಗ್ತಾನೆ ಬರ್ತಾ ಇದೆ. ಹೀಗಾಗಿ ಬಜೆಟ್ ಮೇಲೆ ಎಷ್ಟು ನಿರೀಕ್ಷೆಯನ್ನು ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಡಿಮೆ ಇಟ್ಕೊಳ್ಳೋದು ಒಳ್ಳೆಯದು ಅನ್ನುವಂತಹ ಮುನ್ಸೂಚನೆಯನ್ನು ಕೂಡ ಕೇಂದ್ರ ಸರ್ಕಾರ ಅನೇಕ ಸಂದರ್ಭದಲ್ಲಿ ನಮಗೆ ಕೊಡ್ತಾ ಬಂದಿದೆ. ಹೀಗಾಗಿನೇ ಈಗ ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ಈ ಬಜೆಟ್ನಲ್ಲಿ ಮೋದಿ ಸರ್ಕಾರ ದೇಶವಾಸಿಗಳಿಗೆ ಶುಭ ಸುದ್ದಿಯನ್ನು ಕೊಡುತ್ತೆ, ಯಾವ ಸ್ವರೂಪದಲ್ಲಿ ಆರ್ಥಿಕತೆಯ ಚೇತರಿಕೆ ಕಡೆಗೆ ಮುಂದಾಲೋಚನೆ ಇಟ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಇದು ಎಲೆಕ್ಷನ್ನ ಸಂದರ್ಭವೂ ಅಲ್ಲ, ಬೇರೆನ್ಯಾವ ವಿಚಾರಗಳು ಕೂಡ ಸದ್ಯಕ್ಕಂತೂ ಕೇಂದ್ರ ಸರ್ಕಾರ ಪರ್ಟಿಕ್ಯುಲರ್ ಆಗಿ ಹೇಳಿದ್ರೆ ಮುಂದಿಲ್ಲ. ಹೀಗಾಗಿ ಯಾವ ಸ್ವರೂಪದಲ್ಲಿ ಇದನ್ನ ಮುಂದುವರಿಸ್ತಾರೆ ಅನ್ನೋದನ್ನ ನಾವು ನೋಡಬೇಕಾಗಿದೆ. ನರಸಿಂಹಪ್ಪ ಅವರೇ, ನೀವು ಹೇಳ್ತಾ ಇದ್ರಿ ಯಾವ ಸ್ವರೂಪದಲ್ಲಿ, ಆದರೆ ಒಂದು ಬಹಳ ಮುಖ್ಯವಾಗಿ ನರಸಿಂಹಪ್ಪ ಅವರೇ, ರೈತರು ಬೀದಿಯಲ್ಲಿದ್ದಾರೆ, ಹೋರಾಟ ನಡೆಸ್ತಾ ಇದ್ದಾರೆ. ಅವರಿಗೆ 6,000 ರೂಪಾಯಿ ಎಷ್ಟು ಕಿಸಾನ್ ಸಮ್ಮಾನ್ ಕೊಡ್ತಾ ಇದ್ರು, ಅದನ್ನೆಲ್ಲೋ ಇನ್ನೊಂದು 4,000 ರೂಪಾಯಿ ಹೆಚ್ಚಳ ಮಾಡಿ ಒಂದು 10,000 ರೂಪಾಯಿ ಕೊಟ್ಟು ಅವ್ರನ್ನ ಸಮಾಧಾನ ಮಾಡಿಸೋದಕ್ಕೇನಾದ್ರೂ ಸಾಧ್ಯ ಆಗ್ಬೋದು ಅಂತೇಳಿ ಅನ್ಸುತ್ತಾ ನಿಮಗೆ? ಅದು ಆಮೇಲೆ ಹೇಳ್ತೀನಿ. ಇನ್ನೂ ನಾನು ಹೇಳಬೇಕಾದ ನೀವು ಮೊದಲನೇ ಕ್ವಶನ್ನೇ ನಾನು ಮುಗಿಸ್ಲಿಲ್ಲ. 7.7% ಡಿಪ್ ಆಗಿದೆ. ಕೇಶವ್ ಒಪ್ತಾರೆ, ಆರ್ಥಿಕ ಪರಿಸ್ಥಿತಿ ನಮ್ಮ ಗ್ರೋತ್ ರೇಟು 7.7% ಕೆಳಕ್ಕೆ ಇಳಿದಿದೆ. ಈಗ ಹೇಳ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮನ್ ಆರ್ಥಿಕ ಏನು ಎಕನಾಮಿಕ್ ಸರ್ವೆನಲ್ಲಿ ಆ 7.7% ಮುಗಿಸಿ 11%ಗೆ ಹೋಗ್ತೀವಿ ಮುಂದಿನ ವರ್ಷ ಅಂತೇಳಿ ಬೇರೆಯವ್ರ ಕೈನಲ್ಲಿ ಹೇಳ್ತಾರೆ. ದಟ್ ಈಸ್ ಮೀಡಿಯಾ ಮ್ಯಾನೇಜ್ಮೆಂಟ್ ಈಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ಎಕನಾಮಿಕ್ ಮ್ಯಾನೇಜ್ಮೆಂಟ್. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್. ಆರ್ಥಿಕ ನಿರ್ವಹಣೆ ಈ ಮಾಧ್ಯಮಗಳ ನಿರ್ವಹಣೆಗಿಂತ ಬಹಳ ಕಷ್ಟಕರವಾದ ಕೆಲಸ. ಅದನ್ನು ಎಲ್ಲರೂ ಅರ್ಥ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು. ಅದನ್ನು ನಿರ್ಮಲಾ ಸೀತಾರಾಮನ್ ಅರ್ಥ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು ಅಂತ ನನಗನ್ಸುತ್ತೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಜಾಬ್ಲೆಸ್ನೆಸ್ ಆಯಿತು. ಇಷ್ಟೆಲ್ಲ ಏನು ಎಲ್ಲಿಗೆ ಬಂತಪ್ಪ ಅಂತಂದರೆ ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಜಾಬ್ಸ್, ಇಂಡಿಪೆಂಡೆಂಟ್ ಎಂಪ್ಲಾಯೀಸ್ ಹೋಗ್ಬಿಟ್ರು, ಸೆಲ್ಫ್ ಎಂಪ್ಲಾಯ್ಡ್ ಪೀಪಲ್ ಹೋಗ್ಬಿಟ್ರು, ಸಂಬಳ ತಗೊಳ್ಳೋ ಜನ ಹೋದ್ರು, ಎಲ್ಲ ಮನೆಗೆ ಹೋಗ್ಬಿಟ್ರು. ಅವ್ರನ್ನ ವಾಪಸ್ ತರಬೇಕಾ, ಅವ್ರಿಗೂ ಲೈವ್ಲಿಹುಡ್ಸ್ ಕ್ರಿಯೇಟ್ ಮಾಡಬೇಕಾದ ಅತ್ಯಂತ ದೊಡ್ಡ ಸಮಸ್ಯೆ ಇಲ್ಲಿದೆ. ಇನ್ನು ಅದಲ್ಲದೆ ಈಗ ಒಂದು ವಿಚಿತ್ರ ಪರಿಸ್ಥಿತಿ ಬಂದಿದೆ. ನಿನ್ನೆ ಮೊನ್ನೆ ತಾವೆಲ್ಲರೂ ದೇಶನೆಲ್ಲ ನೋಡಿರ್ತದೆ, ಕಾರ್ಪೊರೇಟ್ ವರ್ಲ್ಡ್ ಇಂಥ ಅತ್ಯಂತ ನಿರ್ಭರ ಪರಿಸ್ಥಿತಿನಲ್ಲೂ ಕೂಡ 20-48% ನಮ್ಮ ಲಾಭ ಜಾಸ್ತಿ ಆಗಿದೆ ಅಂತ ರಿಲಯನ್ಸ್ನವರು ಹೇಳ್ತಾರೆ. ಇದು ನಂಬಬೇಕಾ ಬಿಡಬೇಕಾ? ಹೇಳಿಸಿದ್ದ ಏನಿದು? ಏನಿರ್ಬೋದಿದು? ಒನ್ ಸೆಕ್ಷನ್ ಆಫ್ ಇಂಡಿಯನ್ ಸೊಸೈಟಿ ವಿಚ್ ರೆಪ್ರೆಸೆಂಟ್ಸ್ ಅಬೌಟ್ 8-10% ಆಫ್ ದಿ ಟೋಟಲ್ ಪಾಪ್ಯುಲೇಷನ್ ಆಫ್ ಇಂಡಿಯಾ that says it is very well benefited by this pandemic. ಈ ಪ್ಯಾಂಡಮಿಕ್ ನಮಗೆ ಅನುಕೂಲ ಆಗಿದೆ ಅನ್ನೋ ಮಾತು ಬಿಟ್ಟು ನಮ್ಮ ಲಾಭ 48% ಜಾಸ್ತಿ ಆಗಿದೆ ನಗುತ್ತಾ ಹೇಳ್ತಾ ಇದ್ದಾರೆ. ಯಾವುದನ್ನು ನಂಬೇಕು ನಾವು? ಈಗ ಕೃಷಿಗೆ ಬರ್ತೀವಿ. ಅಲ್ಲಿ 3 ಸ್ಟೇಟ್ನ ಜನ, ಪಂಜಾಬ್, ಹರಿಯಾಣ, ಅದರ ಬಗ್ಗೆ ಮಾತಾಡ್ತೀನಿ. ಜಸ್ಟ್ ನನ್ನ ಜೊತೆಗೆ ಇನ್ನೊಬ್ರು ಅತಿಥಿ ಇದ್ದಾರೆ, ದಿವ್ಯಾ ಚಂದ್ರಧರ್ ಅವರು ಇದ್ದಾರೆ, ಮಹಿಳಾ ಉದ್ಯಮಿ. ದಿವ್ಯಾ ಚಂದ್ರಧರ್ ಅವರೇ, ಬಹಳ ಮುಖ್ಯವಾಗಿ ಬಜೆಟ್ನ ಬಗೆಗಿನ ನಿರೀಕ್ಷೆ ಏನು, ವಿಶೇಷವಾಗಿ ಉದ್ಯಮ ವಲಯದ ವಿಚಾರದಲ್ಲಿ ಸ್ಟಾರ್ಟ್ಅಪ್ಗಳ ವಿಚಾರಗಳಿಗೆ ಬಂದಾಗ? ಹೌದು, ಇವಾಗ ಬಜೆಟ್ ಮಂಡನೆ ಆಗ್ತಿದೆ ಇವತ್ತು. ನಮ್ಮ ಉದ್ಯಮ ವಲಯದಲ್ಲಿ ಸ್ಟಾರ್ಟ್ಅಪ್ಸ್ ಮೇಲೆ ಬಹುತೇಕ ನಿರೀಕ್ಷೆಗಳಿದೆ. ಈಗಾಗಲೇ ಈ ನಮ್ಮ ಲೈಫ್ ಸೈನ್ಸ್ ಇಂಡಸ್ಟ್ರಿನಲ್ಲಿ ಈ 18% GST ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕು. TDS ಮೇಲೆ ಸ್ವಲ್ಪ ನಿಗಾ ವಹಿಸಬೇಕು. ಆಮೇಲೆ ESOP, ಎಂಪ್ಲಾಯಿ ಸ್ಟಾಕ್ ಓನರ್ಶಿಪ್, ಇದ್ರ ಮೇಲೆ ಸ್ವಲ್ಪ ಅಮೆಂಡ್ಮೆಂಟ್ಸ್ ಆಗ್ಬೇಕು. ಆಮೇಲೆ ಟ್ಯಾಕ್ಸ್ ಪರ್ಸೆಂಟ್, ಕಾರ್ಪೊರೇಟ್ ಟ್ಯಾಕ್ಸ್ ಏನಿದೆಯೋ ಈಗ 25% ಅಂತ ಹೇಳ್ತಾರೆ. 25% ಬನ್ನಿ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಜೆಟ್ ಮಂಡನೆ ಶುರುವಾಗಿದೆ. ಆದರೆ ಅದಕ್ಕಿಂತ ಮೊದಲು ಲಕ್ಷ್ಮೀ ಹೇಮಂತ್ ನಮ್ಮ ಜೊತೆಗಿದ್ದಾರೆ, ಗೃಹಿಣಿ, ಮೈಸೂರಿನಿಂದ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮೀ ಅವರೇ, ಇಡೀ ದೇಶದ ಆರ್ಥಿಕತೆ ನಿಂತಿರೋದು ಹೆಣ್ಮಕ್ಳ ಮೇಲೆ ರೀ. ಯಾಕಂದರೆ ನಾನು ಪ್ರತಿ ಸಂದರ್ಭದಲ್ಲೂ ಕೂಡ ಪ್ರತಿ ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತೀನಿ,
ನಮ್ಮಲ್ಲಿ ಹೆಂಗೆ ಅಂತಂದರೆ ಹೆಣ್ಮಕ್ಳಲ್ಲಿ ನೀವು ಎಷ್ಟೇ ಸಂಬಳ ತಂದು ಕೊಡಿ ಅದರಲ್ಲಿ ಒಂದಿಷ್ಟು ಉಳಿಸಿ ಆ ಜೀರಿಗೆ ಡಬ್ಬಿನಲ್ಲಿ ಆ ಮಸಾಲೆ ಡಬ್ಬಿನಲ್ಲಿ ಅಲ್ಲಿ ಇಲ್ಲಿ ಸೇರಿಸಿ ಗಂಡು ಗೊತ್ತಾಗದಂಗೆ ಒಂದಿಷ್ಟು ಚೀಟಿ ಗಿಟಿ ಕಟ್ಟಿ ಅದನ್ನೇ ಗಂಡಿಗೆ ಬಡ್ಡಿ ಥರ ನೀವು ಬೇಕಿದ್ರೆ ಸಾಲ ಕೊಟ್ಟು ಈ ರೀತಿ ಒಂದಿಷ್ಟು ಮೇಂಟೈನ್ ಮಾಡಿರ್ತೀರಿ. ಸೊ ಹೀಗಾಗಿ ಅತ್ಯಂತ ಸಹಜವಾಗಿ ನಿಮಗೂ ಕೂಡ ನಿರೀಕ್ಷೆಗಳಿರ್ತವೆ. ಒಂದು ಬಜೆಟ್ ಅಂದರೆ ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಮ್ಮ? ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ನಮ್ಗೆ ನಿರೀಕ್ಷೆ ಅಂತ ಹೇಳಿದ್ರೆ ಖಂಡಿತ ಇದ್ದೇ ಇರುತ್ತೆ. ಸೆಂಟ್ರಲ್ ಬಜೆಟ್ ಆಗ್ಲಿ ಸ್ಟೇಟ್ ಬಜೆಟ್ ಆಗ್ಲಿ ನಮಗೆ ನಿರೀಕ್ಷೆ ಖಂಡಿತ ಇದ್ದೇ ಇದೆ. ಯಾಕಂದ್ರೆ ನಾವು ಮನೇಲಿ ಇರೋರು ಅಕ್ಕಿದು ಬೆಲೆ, ರಾಗಿ ಬೆಲೆ, ಮತ್ತೇನು ಎಣ್ಣೆ, ತರಕಾರಿ ಅದ್ರ ಬೆಲೆ ಎಲ್ಲ ನಾವು ಕಡಿಮೆ ಆಗ್ಲಿ ಅಂತ ನಾವು ಯಾವಾಗ್ಲೂ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ಈ ಬಜೆಟ್ ಬಂದ ತಕ್ಷಣ ಫಸ್ಟ್ ನಮ್ಗೆ ಏನ್ ಬರೋದು ತಲೆಗೆ, ಈ ಸರಿ ಬಜೆಟ್ ರಿಲೀಸ್ ಆಗ್ತಾ ಇದೆಪ್ಪ, ನಮ್ ಅಕ್ಕಿ ಬೆಳೆ ಎಲ್ಲ ಏನೋ ಬೆಲೆಗಳೆಲ್ಲ ಕಮ್ಮಿ ಆಗಿದೆ. ಸೊ ಒಂಥರ ಏನಾಗುತ್ತೆ ಅಂದ್ರೆ ಈ ಬಜೆಟ್ ರಿಲೀಸ್ ಆದ ತಕ್ಷಣ ನಮ್ಗೆ ಏನ್ ಅನ್ಸುತ್ತೆ, ಬರ್ತಾ ಇದೆ ಬಜೆಟ್, ಆದ್ರೆ ನಮ್ಗೆ ಯಾವ್ದೂ ಕಮ್ಮಿ ಆಗಿಲ್ಲ ಅಂದ್ರೆ ಒಂದ್ ಸ್ವಲ್ಪ ಡಿಸಪಾಯಿಂಟ್ ಆಗ್ಬಿಡುತ್ತೆ. ಸೊ ಆತರ ಆಗ್ಬಾರ್ದು. ಬಜೆಟ್ ರಿಲೀಸ್ ಆದಾಗ ಏನಂತ ಇರ್ಬೇಕಂದ್ರೆ, ಸೊ ಎಲ್ಲಾನು ಇವಾಗ ನಾವು ಮಧ್ಯಮ ವರ್ಗದ ಜನ, ಸೊ ನಮ್ಗೆಲ್ಲಾನು ಅಫೋರ್ಡ್ ತಗೊಳಕ್ಕೆ ಈಸಿ ಆಗಿರ್ಬೇಕು. ಸೊ ನೋಡ್ತಾನೆ ಇರ್ತೀವಿ ಅಕ್ಕಿ ಬೆಲೆ 50 ರೂಪಾಯಿ 60 ರೂಪಾಯಿ ಆಗ್ತಾನೆ ಇದೆ. ಸೊ ಯಾವತ್ತು ನಮ್ಗೆ 30 ರೂಪಾಯಿ 40 ರೂಪಾಯಿ ಒಳ್ಳೆ ಅಕ್ಕಿ ಸಿಕ್ಕಿಲ್ಲ. ಕರೆಕ್ಟ್. ಸೊ ಆತರ ಕಮ್ಮಿ ಬೆಲೆ ಮನೋಭಾವನೆ ನೋಡಿ. ಹೆಣ್ಮಕ್ಳು ಜಾಸ್ತಿ ಆಗ್ಲಿ ಅಂತ ಕೇಳುವಂಥದ್ದು ಒಂದೇನೇ ಗಂಡನ ಸಂಬಳ, ಕಡಿಮೆ ಆಗ್ಲಿ ಅಂತ ಕೇಳುವಂಥದ್ದು ಸಾಮಾನು ಸರಂಜಾಮಗಳ ಬೆಲೆ ಕಡಿಮೆ ಆಗಬೇಕು, ಜೊತೆಗೆ ಸ್ಕೂಲ್ ಫೀಸ್ ಕಡಿಮೆ ಆಗಬೇಕು, ಬಂಗಾರದ ಬೆಲೆ ಕಡಿಮೆ ಆಗಬೇಕು. ಸೊ ಈ ಮೂರು ಮಾತ್ರ ನಿಮ್ ಕನಸುಗಳಿರ್ತವೆ ಮೇಡಮ್, ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಹೌದು, ಬಂಗಾರದ ಬೆಲೆ ಅಂತೂ ಕಮ್ಮಿ ಆಗ್ತಾನೆ ಇಲ್ಲ. ಅದೇ ಹೌದು. ಇಲ್ಲ ಇದಕ್ಕೆ ನಿಜವಾಗ್ಲೂ ನಿಮ್ಗಳೆಲ್ಲ ಪ್ರತಿಭಟನೆ ಇದೆ. ಸಾಮಾನ್ಯ ಅಲ್ಲ ಬಂಗಾರದ ಬೆಲೆ ಜಾಸ್ತಿ ಆಗುವಂಥದ್ದು. ಮತ್ತಷ್ಟು ಮಾತಾಡೋಣ ಮೇಡಮ್. ದಿವ್ಯಾಚಂದ್ರದವರು ತಾವು ಮಾತಾಡ್ತಾ ಇದ್ರಿ ಆಗ್ಲೇ ತಾಂತ್ರಿಕ ಕಾರಣಗಳಿಂದ ಕೇಳಿಸ್ತಿಲ್ಲ. ಈಗ ಹರಿಪ್ರಸಾದ್ ಒಂದು ಪ್ರಶ್ನೆ ಕೇಳಿದ್ರು, ಈಗ ಸ್ಟಾರ್ಟ್ಅಪ್ಗಳಾಗಿರ್ಬೋದು ಅಥವಾ ಈ ನಿಮ್ಮಂಗೆ ಈ ಬೆಳವಣಿಗೆ ಹಂತದಲ್ಲಿ ಇರುವಂಥ ಒಂದಿಷ್ಟು ಈ ಸಣ್ಣ ಪುಟ್ಟ ಲ್ಯಾಬ್ಗಳನ್ನು ನೀವು ಶುರು ಮಾಡಿರ್ತೀರಿ ಬೆಳಿಬೇಕು ಅನ್ನುವಂಥದ್ದು, ತಮ್ಮಗಳಿಗೆ ಯಾವ್ಯಾವ ನಿರೀಕ್ಷೆ ಇದೆ ಬಜೆಟ್ ಬಗ್ಗೆ ಅಂತ? ಹಲೋ ದಿವ್ಯಾ, ಕೇಳ್ತಾ ಇದೆಯಾ? ಕೇಳಿಸ್ತಿದೆ. ತಮ್ಮ ನಿರೀಕ್ಷೆಗಳೇನೇನು ಅಂತ, ಯಾಕಂದ್ರೆ ತಾವು ಕೂಡ ನಿರೀಕ್ಷೆ ಹೇಳಿ. ಪ್ಲೀಸ್ ಕಂಟಿನ್ಯೂ. ನನ್ನ ನಿರೀಕ್ಷೆ ಈ ಬಜೆಟ್ ಅಲ್ಲಿ ಏನಿದೆ ಅಂದ್ರೆ ಟ್ಯಾಕ್ಸ್ ಡಿಡಕ್ಷನ್ಸ್ ಆಗ್ಬೇಕು. ಆಮೇಲೆ ಈಗೆಲ್ಲ ಆನ್ಲೈನ್ ಎಜುಕೇಶನ್ ನಡೀತಾ ಇದೆ. ಸೊ ಆನ್ಲೈನ್ ಅಲ್ಲಿ ಸ್ಟೂಡೆಂಟ್ಸ್ಗೆ ಈ ಡಿವೈಸಸ್ ಮೇಲೆ, ಕಂಪ್ಯೂಟರ್ ಡಿವೈಸಸ್ ಮೇಲೆ ರಿಬೇಟ್ಸ್ ಬೇಕು. ಆಮೇಲೆ ಟ್ಯಾಕ್ಸಸ್ ಈವನ್ ಆನ್ಲೈನ್ ಕೋರ್ಸಸ್ ಮೇಲೂ ಟ್ಯಾಕ್ಸ್ ಹಾಕಿದ್ದಾರೆ. ಈ ಎಜುಕೇಶನ್ ಅಲ್ಲಿ ತುಂಬಾ ಟ್ಯಾಕ್ಸ್ ಹಾಕ್ತಿರೋದು ಮಕ್ಕಳಿಗೆ ಹಾಗೂ ಈ ಲರ್ನಿಂಗ್ ಪ್ರೋಸೆಸ್ ಅಲ್ಲಿ ಇರೋರ್ಗೆ, ಕಲ್ತ್ಕೊಳ್ಳೋರ್ಗೆ, ಸ್ಟೂಡೆಂಟ್ಸ್ಗೆ ತುಂಬಾ ಅಫೆಕ್ಟ್ ಆಗಿದೆ. ಈ ಟ್ಯಾಕ್ಸ್ ಮೇಲೆ ವರ್ಕ್ ಮಾಡ್ಬೇಕು. ಆಮೇಲೆ ಅಗ್ರಿಕಲ್ಚರ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಸೆಕ್ಟರ್ ಆಫ್ ಇಂಡಿಯಾ. ಅದರಲ್ಲಿ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂತ ಬರುತ್ತೆ, ಎಲ್ಲ ಡಿಜಿಟಲೈಸ್ ಅಗ್ರಿ ಸ್ಟಾರ್ಟ್ಅಪ್ಸ್ ಬರುತ್ತೆ. ಅಗ್ರಿ ಸ್ಟಾರ್ಟ್ಅಪ್ಸ್ ಇಂದ ಫಾರ್ಮರ್ಸ್ಗೆ ಏನಾದ್ರು ಡಿಜಿಟಲೈಸ್ ಆಗಿ ಹೆಲ್ಪ್ ಮಾಡುವಂತದ್ದು ಮಾಡ್ಬೇಕು. ಹಾಗೂ ವೇರ್ ಹೌಸಿಂಗು, ಸಪ್ಲೈ ಚೈನು ಇದ್ರ ಮೇಲೆಲ್ಲ ಜಾಸ್ತಿ ಇನ್ವೆಸ್ಟ್ಮೆಂಟ್ಸ್ ಮಾಡಂಗೆ, ಸರ್ಕಾರದಿಂದ ಇದ್ರ ಮೇಲೆಲ್ಲ ಜಾಸ್ತಿ ಸಪೋರ್ಟ್ ಕೊಡಂಗ್ ಮಾಡ್ಬೇಕು. ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಂಗೆ. ಸೊ ನಾವು ಇಂಡಿಯಾ ಇಸ್ ಬೇಸಿಕಲಿ ನೋನ್ ಆಸ್ ಅಗ್ರಿಕಲ್ಚರ್ ಕಂಟ್ರಿ. ಈ ಅಗ್ರಿಕಲ್ಚರ್ ಮೇಲೆ ಜಾಸ್ತಿ ಸರ್ಕಾರ ಇನ್ವೆಸ್ಟ್ಮೆಂಟ್ಸ್ಗೆ ಮಾಡಿ ಅಲ್ಲೆಲ್ಲಿ ಎಲ್ಲೆಲ್ಲಿ ಫಾರ್ಮರ್ಸ್ ಸಪೋರ್ಟ್ ಮಾಡಕ್ಕಾಗತ್ತೋ ಅದನ್ನ ಮಾಡ್ಬೇಕು. ಹಾಗೂ ಈ ಹಾಸ್ಪಿಟಾಲಿಟಿ ಇಂಡಸ್ಟ್ರೀಸ್ ಬ್ಯಾಡ್ಲಿ ಅಫೆಕ್ಟೆಡ್. ಅವ್ರಿಗೇನಾದ್ರು ಲೋನ್ಸ್ ತರ ಕೊಡಕ್ಕೆ, ಇನ್ನು ಇವಾಗಲೇ ಮತ್ತೆ ಸ್ಟಾರ್ಟ್ ಆಗ್ತಿದೆ ಎಲ್ಲ ಟೂರಿಸಮ್, ಹಾಸ್ಪಿಟಾಲಿಟಿ, ಅವ್ರಿಗೇನಾದ್ರು ಲೋನ್ಸ್ ತರ ಕೊಡಕ್ಕೆ ಕೊಲ್ಯಾಟ್ರಲ್ ಇಲ್ಲದೆ ಈ ತರ ಮಾಡ್ಬೇಕು. ಹಾಗೂ ನಮ್ದು ಮ್ಯಾನುಫ್ಯಾಕ್ಚರಿಂಗ್, ಇಂಡಿಯಾ ಇಸ್ ಎ ಮ್ಯಾನುಫ್ಯಾಕ್ಚರಿಂಗ್ ಕಂಟ್ರಿ. ಸೊ ಹೊಸದಾಗಿ ಮ್ಯಾನುಫ್ಯಾಕ್ಚರಿಂಗ್ ಯಾರ್ಯಾರು ಶುರು ಮಾಡ್ಕೋತಾ ಇದಾರೋ ಅವ್ರಿಗೆಲ್ಲ ಇನ್ವೆಸ್ಟ್ಮೆಂಟ್ಸ್, ಈ ಏಂಜಲ್ ಇನ್ವೆಸ್ಟ್ಮೆಂಟ್ಸ್ ಅಂತ ಬರ್ತಾರೆ, ಅವ್ರಿಗೆಲ್ಲ ತುಂಬಾ ಟ್ಯಾಕ್ಸ್ ಆಗ್ತಾ ಇದಾರೆ. ಅದನ್ನ ಇನ್ವೆಸ್ಟ್ಮೆಂಟ್ ಮಾಡಕ್ಕೂ ಜನಗಳು ಹಿಂದೆ ಸರಿತಾ ಇದಾರೆ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ. ಸೊ ಆ ಟ್ಯಾಕ್ಸ್ ಮೇಲೆಲ್ಲ ಒಂದು ಬ್ರೇಕ್ ಹಾಕಿ ಸ್ವಲ್ಪ ಹೊಸ ಸ್ಟಾರ್ಟ್ಅಪ್ಸ್ ಗೆಲ್ಲ ಈ ಜೊತೆಗೆ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಳ್ಳೋದಕ್ಕಾಗಿ. ಆದ್ರೆ ಇಲ್ಲಿ ಗುರುರಾಜಾಚಾರ್ಯ ಇಷ್ಟೆಲ್ಲ ನಿರೀಕ್ಷೆಗಳಿದಾವೆ, ಇಷ್ಟೆಲ್ಲ ಕಡಿಮೆ ಮಾಡಬೇಕು ಅಂತೇಳಿ ಎಲ್ಲರೂ ಕೂಡ ಕೇಳುವಂಥದ್ದು, ವಿಶೇಷವಾಗಿ ತೆರಿಗೆ ವಿಚಾರಕ್ಕೆ ಬಂದಾಗ ಸಾಧ್ಯನಾ ಅಂತ. ತೆರಿಗೆ ನಾವು ಒಂದು ಯಾವಾಗಲೂ ಹೇಳೋದು, ನಾವು 3.5% ಡೆಫಿಸಿಟ್ ಅಂತ ಹೇಳ್ತೀವಿ. 100 ರೂಪಾಯಿ ಖರ್ಚು ಮಾಡೋದ್ರಲ್ಲಿ 3.5% ಅಲ್ಲ. ಹೌದು. You know the real deficit of the country last year was 26% of the budgeted expenditure. ಈ ವರ್ಷ ಬಹುಶಃ that will be 52% of the total budgeted expenditure. ಹೋದ ವರ್ಷ 30,42 lakh crores ಇರುವಂತಹ ಒಂದು ಬಜೆಟ್ ಮಂಡನೆ ಆಗಿತ್ತು. ಈ ವರ್ಷ ಅದನ್ನೇ ಒಂದು ನಾವು 5% 10% ಹೆಚ್ಚು ಅಂತ ಅನ್ಕೊಂಡ್ರೆ 34 lakh crores ಆಗ್ಬೋದು. ಅಂಡ್ ಟೋಟಲ್ ಟ್ಯಾಕ್ಸ್ ಕಲೆಕ್ಷನ್ ಅದರಲ್ಲಿ 26% ಆದ್ರೆ ಇನ್ನೊಂದು 26% ಡಿಸ್ಇನ್ವೆಸ್ಟ್ಮೆಂಟ್ ಇಂದ ಇದರಿಂದ ಎಲ್ಲ ಬರುತ್ತೆ. ಟೋಟಲ್ ಡೆಫಿಸಿಟ್ ವಿಲ್ ಬಿ 50%.
ಲಾಸ್ಟ್ ಇಯರ್ ವರೆಗೆ 25% ಡೆಫಿಸಿಟ್ ಇತ್ತು. ಸೊ ನಾವು 3.5% ಅಂತ ಹೇಳೋದು ನಾವು ವಿ ಡೋಂಟ್ ಲಿಂಕ್ ಇಟ್ ಅಪ್ ಟು ದಿ ಬಡ್ಜೆಟೆಡ್ ಎಕ್ಸ್ಪೆಂಡಿಚರ್, ವಿ ಲಿಂಕ್ ಇಟ್ ಅಪ್ ಟು ದ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ವೆರಿ ವೆರಿ ಅನ್ಫಾರ್ಚುನೇಟ್. ಇದೊಂಥರ ಯಾರು ಮೋಸ ಮಾಡ್ತಾರೆ ಗೊತ್ತಿಲ್ಲ ನಮಗೆ, ಬಟ್ ಥ್ರೂಔಟ್ ದ ವರ್ಲ್ಡ್ ದಿ ಬಜೆಟ್ ಇಸ್ ಡನ್ ಲೈಕ್ ದಿಸ್. ಆದ್ರಿಂದ ಈ ವರ್ಷದ ಟೋಟಲ್ ಟ್ಯಾಕ್ಸ್ ಕಲೆಕ್ಷನ್ಸ್ ಹ್ಯಾವ್ ಕಮ್ ಡೌನ್, ಎಕ್ಸ್ಪೆಂಡಿಚರ್ಸ್ ಹ್ಯಾವ್ ಗಾನ್ ಅಪ್. ಸೊ ನಿರೀಕ್ಷೆ ಇಟ್ಕೊಳ್ಳೋದೇ ತಪ್ಪು. ಅದನ್ನ ನಮಗೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದು ಬಜೆಟ್ ಲೈಕ್ ನೆವರ್ ಬಿಫೋರ್ ಅಂತ ಹೇಳಿದ್ದು ಎರಡು ರೀತಿಯಿಂದ ಅರ್ಥ ಮಾಡ್ಕೋಬಹುದು. ನಿರೀಕ್ಷೆ ಇಟ್ಕೋಬೇಡಿ, ಇಟ್ ಇಸ್ ಲೈಕ್ ನೆವರ್ ಬಿಫೋರ್, ಪ್ಲೀಸ್ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಅಂತ ಹೇಳಿ. ಬಟ್ ಅಟ್ ದ ಸೇಮ್ ಟೈಮ್ ನಾನು ಒಂದೆರಡು ವಿಷಯ ಹೇಳ್ತೀನಿ. ಒಂದು, ಸ್ಯಾಲರಿಡ್ ಎಂಪ್ಲಾಯೀಸ್ಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸ್ವಲ್ಪ ಇನ್ಕ್ರೀಸ್ ಮಾಡಲೇಬೇಕು, ಬಿಕಾಸ್ ಅವ್ರದ್ದು ಖರ್ಚುಗಳು ಹೆಚ್ಚಾಗಿದೆ ಅಂಡ್ ಸ್ಯಾಲರಿನೇ ಕಮ್ಮಿ ಆಗಿದೆ. ಸೊ ಸ್ಯಾಲರಿಡ್ ಎಂಪ್ಲಾಯೀಸ್ಗೆ ದೇ ಮಸ್ಟ್ ಗಿವ್ ಇನ್ಕ್ರೀಸ್ಡ್ ಸ್ಟ್ಯಾಂಡರ್ಡ್ ಡಿಡಕ್ಷನ್. ಅಂಡ್ ಫಾರ್ ದಿ ಸ್ಮಾಲ್ ಬಿಸ್ನೆಸಸ್ ಸ್ವಲ್ಪ ಎಕ್ಸೆಂಪ್ಷನ್ಸ್ನು ಕೊಡಬಹುದು. ಬಟ್ ನಾನು ಮುಂಚೆನೇ ಹೇಳಿದೆ, ಈಗ ನರಸಿಂಹಪ್ಪ ಅವರು ಬಂದರು, ಯಾರ್ಯಾರು ರೈತರಿದ್ದಾರೋ ಅವರಿಗೆ 10 ಕೋಟಿಗಿಂತ ಹೆಚ್ಚು ಇನ್ಕಮ್ ಇದ್ದ ಪಕ್ಷದಲ್ಲಿ ದಯವಿಟ್ಟು ಟ್ಯಾಕ್ಸ್ ಮಾಡಿ. 10 ಕೋಟಿ, ಬಹುಶಃ ನಾನು 10 ಎಕರೆ ಅಂತ ಹೇಳ್ತಿಲ್ಲ ಸರ್, 10 ಕೋಟಿಗಿಂತ ಹೆಚ್ಚು ಅಗ್ರಿಕಲ್ಚರಲ್ ಇನ್ಕಮ್ ಇರುವಂತವ್ರು ಎಷ್ಟೋ ಜನ ಇದ್ದಾರೆ, ಅವರಿಗೆ ಟ್ಯಾಕ್ಸ್ ಕಟ್ಟಿ. ಹೊಸ ಟ್ಯಾಕ್ಸ್ ನ ಇಂಟ್ರೊಡ್ಯೂಸ್ ಮಾಡಬೇಡಿ ಖಂಡಿತ. ದಟ್ ವಿಲ್ ಬಿ ಅ ವೆರಿ ಬ್ಯಾಡ್ ಥಿಂಗ್ ಟು ಹ್ಯಾಪನ್. ಲೈಕ್ ವೆಲ್ತ್ ಟ್ಯಾಕ್ಸ್ ಇರ್ಬೋದು, ಎಸ್ಟೇಟ್ ಡ್ಯೂಟಿ ಟ್ಯಾಕ್ಸ್ ಇರ್ಬೋದು, ಹೊಸ ಟ್ಯಾಕ್ಸ್ ನ ತಗೊಂಡ್ಬರಬೇಡಿ. ಇರೋ ಟ್ಯಾಕ್ಸ್ ನಲ್ಲೇ ನೀವು ಸುಧಾರಿಸ್ಕೊಂಡ್ಬಿಡಿ. ಬಹುಶಃ ಡಿಸ್ಇನ್ವೆಸ್ಟ್ಮೆಂಟ್ ಅಂದ್ರೆ ನಮ್ದು ಎಷ್ಟೋ ಈಗ LIC ಕಾರ್ಪೊರೇಷನ್ ಇರ್ಬೋದು, ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಇರ್ಬೋದು, ಏರ್ ಇಂಡಿಯಾ ಇರ್ಬೋದು, ಅದನ್ನ ಸೇಲ್ ಮಾಡಿ ಅದರಿಂದ ಬರುವಂತಹ ಆದಾಯದಿಂದ ಯು ಇನ್ಕ್ರೀಸ್ ಯುವರ್ ರಿಸೋರ್ಸಸ್. ಖರ್ಚು ಕಮ್ಮಿ ಮಾಡಲಿಕ್ಕೆ ಗವರ್ಮೆಂಟ್ ಇಂದ ಸಾಧ್ಯ ಇಲ್ಲ, ಗವರ್ಮೆಂಟ್ ಉಳ್ಕೊಳ್ಳೋದೇ ಖರ್ಚಿಂದ, ಅದು ಬೇರೆ ಪ್ರಶ್ನೆ. ಸೊ ಹಾಗಾಗಿ ಎಕ್ಸ್ಪೆಕ್ಟೇಷನ್ ನಮಗೆ ಹೆಚ್ಚಿಲ್ಲ, ಬಟ್ ಇಷ್ಟೇ ನಾನು ಹೇಳುವಂತ. ಖಂಡಿತ, ಯಾಕಂದ್ರೆ ಈಗಾಗಲೇ ಲೋಕಸಭೆ ಕಲಾಪ ಕೂಡ ಆರಂಭ ಆಗ್ತಾ ಇದೆ. ಇನ್ನೇನು ಲೋಕಸಭೆಯಲ್ಲಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ. ಈವರೆಗೆ ಇಲ್ಲದ ರೀತಿಯಾದಂತಹ ಬಜೆಟ್, ಇದುವರೆಗೆ ಇಲ್ಲದ ರೀತಿಯ ಬಜೆಟ್ ಈ ಬಾರಿ ಮಂಡನೆ ಆಗುತ್ತೆ ಅನ್ನುವಂಥದ್ದು ಹೌದು. ಅನೇಕ ಅರ್ಥಗಳಲ್ಲೂ ಕೂಡ ಅದು ನಿಜವಾಗಿರುವಂಥದ್ದು. ಪರಿಸ್ಥಿತಿಯೂ ಕೂಡ ಹಾಗೇ ಇದೆ. ಬಜೆಟ್ನ ಪ್ರೆಸೆಂಟೇಷನ್ ಕೂಡ ಅದೇ ರೀತಿಯಾಗಿದೆ. ಕಳೆದ ಬಾರಿಯೂ ಕೂಡ ಬಹಳ ದೊಡ್ಡ ದಾಖಲೆಯ ಬಜೆಟ್ ಅನ್ನು ಮಂಡನೆ ಮಾಡಿದ್ರು ಅವಧಿಯ ಲೆಕ್ಕದಲ್ಲಿ ಹಾಕಿದಾಗ. ಹಾಗೆಯೇ ಈ ಬಾರಿಯೂ ಕೂಡ ಯಾವ ದಾಖಲೆಯನ್ನು ಬರೀತಾರೆ, ಯಾವ ಸ್ವರೂಪದಲ್ಲಿ ಭಾರತೀಯರಿಗೆ ಒಂದು ಹೊಸ ದಿಕ್ಕನ್ನ ತೋರಿಸೋದಕ್ಕೆ, ಯಾಕಂದ್ರೆ ನ್ಯೂ ಇಂಡಿಯಾ ಅನ್ನುವಂಥದ್ದನ್ನ ಮೋದಿ ಸರ್ಕಾರದ 2ನೇ ಅವಧಿಯಲ್ಲಿ ಹೇಳ್ತಾ ಬಂದಿದ್ದಾರೆ. ಓಂ ಬಿರ್ಲಾ ಅವರು ಈಗ ತಮ್ಮ ಆಸನವನ್ನು ಸ್ವೀಕರಿಸ್ತಾ ಇದ್ದಾರೆ. ಲೋಕಸಭೆಯಿಂದ ನೇರ ಪ್ರಸಾರವನ್ನು ನೋಡ್ತಾ ಇದ್ದಾರೆ.